ಆತ್ಮೀಯರೇ ನಮಸ್ಕಾರ. ನಾವು ಶೈಕ್ಷಣಿಕ ಮನೋವಿಜ್ಞಾನದ ವಿಷಯಕ್ಕೆ ಸಂಬಂಧಿಸಿದ 2ನೇ ಅಧ್ಯಾಯ ಬೆಳವಣಿಗೆ ಮತ್ತು ವಿಕಾಸ ಗ್ರೋತ್ ಆಂಡ್ ಡೆವಲಪ್‌ಮೆಂಟ್ ಕುರಿತು ಅಭ್ಯಾಸ ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು ಈ ಆರಂಭದ 3 ವಿಷಯಗಳ ಕುರಿತು ತಿಳಿದುಕೊಂಡಿದ್ದೀವಿ ಮತ್ತು ಕಳೆದ ಅವಧಿಗಳಲ್ಲಿ ವಿಕಾಸದ ಹಂತಗಳು ಮತ್ತು ಪ್ರಮುಖ ಲಕ್ಷಣಗಳು ಈ ಒಂದು ಅಂಶದ ಕುರಿತು ಅಭ್ಯಾಸ ಮಾಡ್ತಾ ಇದ್ದೀವಿ. ಇದರಲ್ಲಿಯೂ ಕೂಡ ನಾವು ಪೂರ್ವ ಬಾಲ್ಯಾವಸ್ಥೆಯ ಮಕ್ಕಳ ವಿಕಾಸ ಮತ್ತು ಅವುಗಳ ಗುಣಲಕ್ಷಣಗಳ ಕುರಿತು ಅಭ್ಯಾಸ ಮಾಡಿದ್ದೀವಿ ಮತ್ತು ಲಾಸ್ಟ್ ಪೀರಿಯಡ್‌ದಲ್ಲಿ ನಾವು ಉತ್ತರ ಬಾಲ್ಯಾವಸ್ಥೆಯ ಕುರಿತು ಅಭ್ಯಾಸ ಮಾಡ್ತಾ ಇದ್ದೀವಿ. 2ನೇದದು ಉತ್ತರ ಬಾಲ್ಯಾವಸ್ಥೆ ಅಂತ. 6ರಿಂದ 12ನೇ ವಯಸ್ಸಿನ ಮಕ್ಕಳ ದೈಹಿಕ ವಿಕಾಸ, ಮಾನಸಿಕ ವಿಕಾಸ ಮತ್ತು ಸಾಮಾಜಿಕ ವಿಕಾಸ. ಈ 3 ಅಂಶಗಳ ಕುರಿತು ನಾವು ಅಭ್ಯಾಸ ಮಾಡಿದ್ದೀವಿ. ಇವತ್ತಿನ ಅವಧಿಯಲ್ಲಿ ಸಂವೇಗಾತ್ಮಕ ವಿಕಾಸ ಮತ್ತು ನೈತಿಕ ವಿಕಾಸ ಅಂತ ಹೇಳಿ ಈ 2 ಅಂಶಗಳು ಉಳಿದಿದಾವ. ಇವುಗಳ ಕುರಿತು ನಾವು ಇವತ್ತಿನ ಅವಧಿಯಲ್ಲಿ ಅಭ್ಯಾಸ ಮಾಡೋಣ. ಮೊದಲನೇದು ಸಂವೇಗಾತ್ಮಕ ವಿಕಾಸ. ಸಂವೇಗ ಅಂತಂದ್ರೆ ಭಾವನೆ ಅಂತಂದಾಗ. ಮನುಷ್ಯ ಮೂಲತಃ ಭಾವನಾತ್ಮಕ ಜೀವಿ ಅಂತ ಹೇಳಿ ಕೇಳಿದೀವಿ. ಯಾರಲ್ಲಿ ಭಾವನೆಗಳು ಇರಂಗಿಲ್ಲಲ್ಲ ಅವ್ರ ಜೀವನ ಬಹಳ ನೀರಸವಾಗಿರ್ತದ. ಅಂದ್ರೆ ಲೈಫ್ ಬೋರಿಂಗ್ ಇರ್ತದ. ಮಕ್ಕಳಲ್ಲಿಯೂ ಕೂಡ ಏನ್ ಹೇಳ್ರಿ, ವಯಸ್ಸಾದಂತೆ ಆ ಭಾವನೆಗಳು ಚೇಂಜ್ ಆಗ್ತಾ ಹೋಗ್ತಾವ, ಬದಲಾಗ್ತಾ ಹೋಗ್ತಾವ. ಪೂರ್ವ ಬಾಲ್ಯಾವಸ್ಥೆಯಾಗಿದ್ದಂತ ಭಾವನೆಗಳು ಉತ್ತರ ಬಾಲ್ಯಾವಸ್ಥೆಗೆ ಬಂದ ಕೂಡಲೇ ಸೇಮ್ ಉಳಿಯಂಗಿಲ್ಲ, ಸ್ವಲ್ಪ ಬದಲಾವಣೆಗಳಾಗ್ತಾವ. ಅಂತ ಭಾವನೆಗಳ ಕುರಿತು ಮತ್ತು ಅಥವಾ ಸಂವೇಗಗಳ ಕುರಿತು ನಾವ್ ಇವತ್ತು ಅಭ್ಯಾಸ ಮಾಡೋದದ. ಸೊ ಉತ್ತರ ಬಾಲ್ಯಾವಸ್ಥೆ ಏನದಲ್ಲ ಇದ ಮಗುವಿನ ಮನಸ್ಸಿನ ಕೈಗನ್ನಡಿದ್ದಂಗ. ಅಲ್ಲಿ ಬಹಳಷ್ಟು ಭಾವನೆಗಳನ್ನ ಚೇಂಜ್ ಮಾಡ್ಕೊಂಡಿರ್ತಾನ. ಮತ್ತು ಸನ್ನಿವೇಶಗಳಿಗೆ ತಕ್ಕಂತೆ ಏನ್ ಹೇಳ್ರಿ, ಈ ಹಂತದ ಕೊನೆಗೆ ಮಕ್ಕಳು ಸಾಮಾಜಿಕ ಸನ್ನಿವೇಶಗಳಲ್ಲಿ ಭಾವನೆಗಳ ಮೇಲೆ ಹಿಡಿತವನ್ನ ಸಾಧಿಸ್ತಾರೆ. ಅಂದ್ರ ಆ ಭಾವನೆಗಳನ್ನ ಕಂಟ್ರೋಲ್ ಮಾಡೋದನ್ನು ಕೂಡ ಉತ್ತರ ಬಾಲ್ಯಾವಸ್ಥೆಯಲ್ಲಿ ಹೆಚ್ಚು ಕಡಿಮೆ ಅವರು ಕಲ್ತಿರ್ತಾರೆ. ಉದಾಹರಣೆಗೆ ಭಾವನೆಗಳ ಮೇಲೆ ಕಂಟ್ರೋಲ್ ಮಾಡೋದಂತಂದ್ರೆ ಏನು? ಈಗ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಚಿತ್ರದ ನೋಡ್ರಿ. ಇದು ಪೂರ್ವ ಬಾಲ್ಯಾವಸ್ಥೆಯ ಒಂದು ಚಿತ್ರದ ಪೂರ್ವ ಬಾಲ್ಯಾವಸ್ಥೆ. ಏನದ ಇದ್ರಾಗ ಪೂರ್ವ ಬಾಲ್ಯಾವಸ್ಥೆ? ಯಾವ್ದೋ ಒಂದು ವಸ್ತುವನ್ನ ಕೇಳಿರ್ತಾನೆ. ಈಗ ಉದಾಹರಣೆಗೆ ನಾನು ಹೇಳಿದ್ದೆ, ಒಂದು ಬೇಕರಿಗೆ ಹೋದಾಗ ಒಂದು ಚಾಕ್ಲೇಟ್ ಕೇಳ್ದ ಅಥವಾ ಒಂದು ಕೇಕ್ ಕೇಳ್ದ, ನೀವು ಕೊಡ್ಸಿಲ್ಲ ಅಂತ ತಿಳ್ಕೊಳ್ರಿ, ಈ ರೀತಿ ಚಿರೋದಲ್ಲೇ. ಇದು ಚೆನ್ನಾಗಿರ್ತ ಮಕ್ಕಳ ಭಾವನೆ. ಬಟ್ ಉತ್ತರ ಬಾಲ್ಯಾವಸ್ಥೆಗೆ ಬಂದ್ಕೂಡ್ಲೆ, ಇದು ಪೂರ್ವ ಬಾಲ್ಯಾವಸ್ಥೆಯ ಲಕ್ಷಣ ಇತ್ತು. ಬಟ್ ಉತ್ತರ ಬಾಲ್ಯಾವಸ್ಥೆಗೆ ಬಂತಂತ ತಿಳ್ಕೊಳ್ರಿ, ಮಗು ಅದ ಸಮಯದಾಗ ನೀವು ಒಂದ್ 4 ಜನರ ಜೊತೆಗೆ ಇದ್ದೀರಿ. ಆಮೇಲೆ ಆ ಮಗು ಒಂದು ವಸ್ತುವನ್ನ ಕೇಳಿದ, ನೀವು ಅದಕ್ಕೆ ಹೇಳ್ತೀರಿ ಈಗ ಬೇಡ, ನಾ ಆಮೇಲೆ ಕೊಡಿಸ್ತಾನೆ. ಇಷ್ಟು ಹೇಳಿದ ಕೂಡಲೇ ಅದ್ ತಿಳ್ಕೊಳ್ತದ, ಈಗ ಕೊಡ್ಸಂಗಿಲ್ಲ, ಬೇರೆ ಟೈಮ್ದಾಗ ಕೊಡ್ತಾರ. ಅಥವಾ ನೀವು ಈಗ ನನ್ನ ಹತ್ರ ದುಡ್ಡಿಲ್ಲ, ಮನೆಯೊಳಗೆ ದುಡ್ಡು ಇದಾವ, ಆಮೇಲೆ ತಂದು ಕೊಡೋಣ, ಮತ್ತೆ ಹಿಂಗ ಆಮೇಲೆ ಕೊಡಿಸ್ತಾನೆ. ಇಷ್ಟು ಹೇಳಿದ್ರು ಅವಾಗ ಸುಮ್ಮಾಗ್ತದ. ಸೊ ಇದೇನದಲ್ಲ ಉತ್ತರ ಬಾಲ್ಯಾವಸ್ಥೆಗೆ ಆಗುವಂತ ಚೇಂಜಸ್ ಅಂದಂಗೆ. ಹೇಳ್ತಾ ಇದಕ್ಕೆ ಏನಂತ ಕರಿತೀವ್ರಿ, ಭಾವನೆಗಳ ಮೇಲೆ ಹಿಡಿತ ಸಾಧಿಸುತ್ತಾರೆ ಅಂತ ಹೇಳ್ತಿರ್ತೀವಿ ನಾವು. ಭಾವನೆಗಳನ್ನ ಕಂಟ್ರೋಲ್ ಮಾಡ್ತಾರೆ. ಇನ್ನ ಈ ಒಂದು ಹಂತಕ್ಕೆ ನಾವು ಮತ್ ಬರ್ಬೋದ್ರ, ಒಂದೇದು ಸಂವೇಗಗಳ ಸ್ವರೂಪ ಹೆಂಗಿರ್ತಾವ. ಉತ್ತರ ಬಾಲ್ಯಾವಸ್ಥೆಯ ಮಕ್ಕಳ ಸಂವೇಗಗಳ ಸ್ವರೂಪ ಯಾವ ರೀತಿ ಇರ್ತಾವ ಅನ್ನೋದನ್ನ ನಾವು ನೋಡೋದ. ಮೊದಲನೇದು ಸ್ವರೂಪ ನೋಡ್ರಿ, ಅಂದ್ರೆ ಲಕ್ಷಣ. ಸಂವೇಗಗಳು ಹೆಂಗಿರ್ತಾವ ಅಂದ್ರೆ, ಒಂದೇದು ಸಾಂಸರ್ಗಿಕವಾಗಿರ್ತಾವ. ಸಾಂಸರ್ಗಿಕ ಅಂತ ಹೇಳಿ ಒಂದು ಹೊಸ ಶಬ್ದ ಅದ. ಇಂಗ್ಲಿಷ್ನಾಗ ಇದಕ್ಕೆ ಕಾಂಟೇಜಿಯಸ್ ಅಂತ ಹೇಳಿ ಕರಿತೇವಿ. ಏನ್ ಹೆಂಗತ್ತಂದ್ರೆ, ಸಾಂಸರ್ಗಿಕ ಅಂದ್ರ ಭಾವನೆಗಳು ಇತರರ ಸಲಹೆ ಮತ್ತು ವರ್ತನೆಗಳ ಮೇಲೆ ಅವಲಂಬಿತವಾಗಿರ್ತಾವ. ಅದಕ್ಕೆ ಸಾಂಸರ್ಗಿಕ ಅಂತ ಹೇಳಿ ಕರಿತೇವೆ. ಹಾಗಾದ್ರೆ ಈ ಹಂತದಾಗ ಮಕ್ಕಳ ಮೇಲೆ ಪ್ರಭಾವ ಬರೋದು, ಉತ್ತರ ಬಾಲ್ಯಾವಸ್ಥೆ ಮಕ್ಕಳ ಮೇಲೆ ಪ್ರಭಾವ ಬೀರುವಂತ ಪ್ರಮುಖ ಒಂದು ಅಂಶ ಯಾವ್ದು ಹೇಳ್ರಿ, ಅವ್ರ ಫ್ರೆಂಡ್ ಸರ್ಕಲ್. ತಿಳಿತಾ? ಸೊ ಇಲ್ಲದ ನೋಡ್ರಿ, ಇವನ ಪ್ರಭಾವ ಇವನ ಮ್ಯಾಗ ಆಗ್ತದ, ಇವನ ಪ್ರಭಾವ ಇವನ ಮೇಲೆ ಆಗ್ತದ. ಸೊ ಸ್ನೇಹಿತರ, ಇದನ್ನ ನಾವು ಕೂಟ ಯುಗ ಅಂತ ಹೇಳಿ ಕರಿತೇವೆ. ಫ್ರೆಂಡ್ ಸರ್ಕಲ್ ಒಂದು ಗ್ರೂಪ್ ಮಾಡ್ಕೊಂಡಿರ್ತಾರಲ್ಲ, ಅದಕ್ಕೆ ನಾವು ಕೂಟ ಅಂತ ಹೇಳಿ ಕರಿತೀವಿ. ಸೊ ಅಲ್ಲಿ ಆ ಕೂಟದ ಸದಸ್ಯರು ಏನಿರ್ತಾರಲ್ಲ, ಈ ಮಕ್ಕಳು, ಒಬ್ಬರ ಪ್ರಭಾವ ಇನ್ನೊಬ್ಬನ ಮಗ, ಇನ್ನೊಬ್ಬನ ಪ್ರಭಾವ ಮತ್ತೊಬ್ಬನ ಮಗ, ಹಿಂಗ ಅಲ್ಲಿ ಆ ಪ್ರಭಾವ ಬೀರ್ತದಲ್ಲ, ಅದಕ್ಕೆ ನಾವು ಏನ್ ಕರಿತೀವಿ ಹೇಳ್ರಿ, ಸಾಂಸರ್ಗಿಕ ಅಂತ ಹೇಳಿ ಕರಿತೇವೆ. ಅವು ಅವಲಂಬಿತ ಕೂಡ ಇರ್ತಾವ, ಒಬ್ಬನ ಮ್ಯಾಗ ಅವಲಂಬಿತ ಇರ್ತಾವ. ಮತ್ತೆ ಎರಡನೇದು ಏನಂತಂದ್ರೆ, ಇಲ್ಲಿ ಭಾವನೆಗಳು ಸರಳ ವಸ್ತುಗಳಿಗೂ ಅವರು ತಮ್ಮ ಭಾವನೆಗಳನ್ನ ವ್ಯಕ್ತಪಡಿಸ್ತಾರೆ. ಇದು ಎರಡನೇ ಒಂದು ಲಕ್ಷಣ ಅಥವಾ ಸ್ವರೂಪದ ಎರಡನೇ ಲಕ್ಷಣ ಅಂತಂದಂಗೆ. ಆಯ್ತಾ? ಸರಳ ವಸ್ತುಗಳಿಗೂ ಅವರು ಭಾವನೆಗಳನ್ನ ವ್ಯಕ್ತಪಡಿಸ್ತಾರೆ. ಏನ್ ಸರಳ ವಸ್ತುಗಳು ಅಂತಂದ್ರೆ, ಬರ್ಡೇ ದಿವಸ ಒಂದ್ ಟೆಡಿ ಬೇರ್ ಓದ್ ಕೊಡ್ರಿ, ಅವ್ರು ಫುಲ್ ಖುಷಿ ಆಗ್ಬಿಡ್ತಾರೆ. ಆಯ್ತಾ? ಆ ಟೆಡಿ ಬೇರ್ ನೋಡಿ ಬಹಳ ಭಾವನೆಗಳನ್ನ ವ್ಯಕ್ತಪಡಿಸ್ತಾರೆ, ಅದನ್ನ ತಪ್ಕೊಳ್ತಾರ, ಅದನ್ನ ಒಟ್ಟೆ ಬಿಟ್ಟು ಇರಂಗಿಲ್ಲ. ಇಂಥವೆಲ್ಲನೂ ಕೂಡ ಮಾಡ್ತಾರೆ. ಇದು ಸರಳ 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 ಅತಿ ವಸ್ತುಗಳನ್ನ ಕೊಟ್ರು. ಆ ಟೆಡಿ ಬೇರ್ ಅಂತ ಒಂದೇ ಅಲ್ಲ, ನೀವು ಅಂತದ್ ಯಾವುದೇ ಗಿಫ್ಟ್ ಕೊಡ್ರಿ ಅವರ ಸಂತೋಷವನ್ನು ವ್ಯಕ್ತಪಡಿಸ್ತಾರೆ. ಇನ್ನ ಮೂರನೇದು ಅವಲಂಬನೆ. ಇತರರ ಭಾವನೆಗಳು ಇವರ ಮೇಲೆ ಪ್ರಭಾವ ಬೀರುತ್ತವೆ. ಇತರರ ಅಂತಂದ್ರೆ ಯಾರಿಲ್ಲಿ? ಇಲ್ಲಿ ಐತ್ ನೋಡ್ರಿ, ಇದ್ರ ಪ್ರಭಾವ ಇಲ್ಲಿ, ಇದ್ರ ಪ್ರಭಾವ ಇಲ್ಲಿ ಅಂತಂದಂಗ ಅವಲಂಬನೆ ಇರ್ತದ. ಉದಾಹರಣೆಗೆ ಹೆಂಗಂತಂದ್ರ, ತರಗತಿಯಲ್ಲಿ ಒಬ್ಬ ವಿದ್ಯಾರ್ಥಿ ನಗಲು ಸ್ಟಾರ್ಟ್ ಮಾಡ್ತಾನ. ಅವಂದ್ರ ಯಾವ್ದೋ ಒಂದು ಕಾರಣಕ್ಕೆ ಟೀಚಿಂಗ್ ನಡೆದಿರ್ತದ ಸರ್ದ, ಅದೇ ಟೈಮ್ದಾಗ ಒಬ್ಬ ನಕ್ ಬಿಡ್ತಾನ. ಅವ್ನ್ ನಕ್ಕ ಕೂಡ್ಲೆ
ಅವ್ನ್ ನೋಡಿ ಉಳ್ದವ್ರೆಲ್ಲರೂ ನಗ್ತಾರ. ಬಟ್ ಎದಕ್ ನಗ್ತಾರ ಅನ್ನೋದು ಕಾರಣಗಳು ಗೊತ್ತಿರಂಗಿಲ್ಲ. ಇದ ಅವಲಂಬನೆ ಆಯ್ತಂದಂಗ. ಈಗ ಫಾರ್ ಎಕ್ಸಾಂಪಲ್ ಇವ್ ಮೊದಲನೇ ವ್ಯಕ್ತಿ, ಇವ್ ಕ್ಲಾಸ್ ರೂಮ್‌ದಾಗ ಮೊದಲನೇ ವ್ಯಕ್ತಿ. ಇವ್ ನಗಾಕ್ ಶುರು ಮಾಡಿದ. ಇವ್ನ್ ನೋಡಿ ಇವ್ ನಕ್ಕ. ಇವ್ನ್ ನೋಡಿ ಇವ್ನ್ ನಗ್ಲಿಕ್ ಶುರು ಮಾಡಿದ. ಸೊ ಈ ರೀತಿ ನಗ್ಲಿಕ್ ಅವ್ರು ಶುರು ಮಾಡ್ತಾರ. ಗೊತ್ತಾಯ್ತಾ? ಇಡೀ ಕ್ಲಾಸ ನಗ್ಲಿಕ್ ಶುರು ಮಾಡ್ತದ. ಬಟ್ ಮೂಲ ಕಾರಣ ಎದಕ್ ನಗಾತೀವಿ ಅನ್ನೋದು ಅವ್ರಿಗೆ ಯಾರಿಗೂ ಗೊತ್ತಿರಂಗಿಲ್ಲ. ಸೊ ಇವು ಪ್ರಮುಖವಾದಂತಹ 3 ಲಕ್ಷಣಗಳಿದಾವೆ. ಯಾವ್ತರದ್ ಹೇಳ್ರಿ? ಸಂವೇಗಗಳ ಲಕ್ಷಣಗಳು. ಸ್ವರೂಪ ಅಂತ ಏನದಲ್ಲ, ಸಂವೇಗಗಳ ಸ್ವರೂಪ 3 ಲಕ್ಷಣಗಳಿದಾವ. ಇನ್ನ ಈ ಸಂವೇಗಗಳನ್ನ ನಾವು ಮೂಲತಃ 2 ಗುಂಪುಗಳಾಗಿ ವಿಂಗಡಿಸಿದ್ದೇವೆ. ಅದ್ ತಮಗ್ ಗೊತ್ತದ ವಿಂಗಡಿಸ್ತಾರೆ. ಯಾವ್ದ್ ಹೇಳ್ರಿ? ಮೊದಲನೇದು ಧನಾತ್ಮಕ ಸಂವೇಗಗಳು ಮತ್ತು ಎರಡನೇದು ಋಣಾತ್ಮಕ ಸಂವೇಗಗಳು ಅಂತೇಳಿ. ಇಲ್ಲಿ ಬರ್ತೇನೆ ನೋಡ್ರಿ. ಸಂವೇಗಗಳ ಪ್ರಕಾರದಾಗ ಒಂದೇದ್ ಯಾವ್ದು? ಧನಾತ್ಮಕ, ಪಾಸಿಟಿವ್ ಅಂತಂದಂಗ ತಿಳಿತಾ? ಪಾಸಿಟಿವ್ ಅಂತ ಬರೀತಾನೆ. ಆಮೇಲೆ ಎರಡನೇದ್ ಯಾವ್ದು? ನೆಗೆಟಿವ್. ಏನಿ ಜಿ ಓಕೆ, ಇಷ್ಟೇ ಅಲ್ಲಿ ನೆಗೆಟಿವ್, ಪಾಸಿಟಿವ್ ಮತ್ತು ನೆಗೆಟಿವ್ ಅಂತೇಳಿ 2 ಪ್ರಕಾರಗಳದಾವ. ಈಗ ನಾವು ಮೊದಲ ನೆಗೆಟಿವ್ ಏನದಾವಲ್ಲ ಈ ಸಂವೇಗಗಳನ್ನ ಅಭ್ಯಾಸ ಮಾಡೋಣ. ಆಮೇಲೆ ಪಾಸಿಟಿವ್ ಅನ್ನ ನೋಡೋಣ. ಸೊ ನೆಗೆಟಿವ್ದಾಗ ಋಣಾತ್ಮಕ ಸಂವೇಗಗಳಲ್ಲಿ ಮೊದಲನೇದು ಯಾವ್ದಂದ್ರೆ ಕೋಪ. ಇಲ್ಲಿ ಮೂರು ಪ್ರಮುಖವಾದಂತಹ ಅಂಶಗಳನ್ನ ಎತ್ಕೊಳ್ತಾನೆ. ಕೋಪ. ಉತ್ತರ ಬಾಲಾವಸ್ಥೆಯ ಮಕ್ಕಳಿಗೆ ಕೋಪ ಬರ್ಲಿಕ್ಕೆ ಕಾರಣಗಳು ಏನಿದಾವ ಮತ್ತು ಆ ಕೋಪಗೊಂಡಾಗ ಅವ್ರ ಪ್ರತಿಕ್ರಿಯೆ ಹೆಂಗಿರ್ತದೆ. ಆಂಗರ್ ಅಂತ ಇದು ಯಾವ್ದು ಹೇಳ್ರಿ? ಸಂವೇಗ ಆಯ್ತು. ಕಾಸಸ್ ಅಂಡ್ ಎಕ್ಸ್ಪ್ರೆಷನ್ಸ್ ಅಂತಂದಂಗೆ ಯಾವ ರೀತಿ ಅವ್ರ ಯಾವ ಕಾರಣದಿಂದ ಅವ್ರಿಗೆ ಕೋಪ ಬರ್ತದ ಮತ್ತು ಕೋಪ ಬಂದಾಗ ಅವ್ರ ಪ್ರತಿಕ್ರಿಯೆ ಏನಿರ್ತದ ಅನ್ನೋದನ್ನ ನೋಡೋಣ. ಮೊದಲನೇದ್ ನೋಡ್ರಿ, ಅವ್ರ ಕೋಪ ಬರ್ಲಿಕ್ಕೆ ಮೊದಲ ಕಾರಣ, ಒಂದೇದ ಕಾರಣ ಯಾವ್ದು ಹೇಳ್ರಿ? ಆಟಗಳಲ್ಲಿನ ಸೋಲು, ಲೂಸಿಂಗ್ ಗೇಮ್ಸ್. ಆಟ ಆಡ್ತಿರ್ತಾರ ಸ್ಕೂಲ್ ಒಳಗ. ಅವಾಗ ಎಲ್ರ ಸೋತ್ರ ಅಂತ ತಿಳ್ಕೊಡ್ರಿ, ಸೋತಾಗ ಬಹಳಷ್ಟು ಕೋಪ ಬರ್ತದ. ಆ ವಯಸ್ಸಿನ ಮಕ್ಕಳಿಗೆ ಸೋಲದ ಅನುಭವ ಇರಂಗಿಲ್ಲ. ಆಟ ಆಡೋದಂತಂದ್ರೆ ಗೆಲ್ಲು ಸಲುವಾಗಿ ಆಡೋದಂತ ಹೇಳಿ ತಿಳ್ಕೊಂಡಿರ್ತಾರ ಅವ್ರ. ಹಿಂಗಾಗಿ ಅಕಸ್ಮಾತ್ ಆಗಿ ಏನಾದ್ರೂ ಸೋಲಾಯ್ತು ಅಂತ ತಿಳ್ಕೊಡ್ರಿ, ಅವಾಗ ಅವ್ರ ಕೋಪ ಬರೋದು ಸಹಜ ಅದ. ಅದನ್ನ ಪಾಲಕರು ಮತ್ತು ಶಿಕ್ಷಕರೆಲ್ಲ ತಿಳ್ಕೊಂಡಿರ್ಬೇಕು. ಅವ್ರ ಕೋಪ ಬರೋದು ಸಹಜ ಅದ. ಎರಡನೇ ಒಂದು ವಿಷಯಕ್ಕೆ ಅವ್ರಿಗೆ ಕೋಪ ಬರ್ತದ. ಅದ್ ಯಾವ್ದಂದ್ರೆ ಇತರರು ಅಣಕಿಸುವುದು. ಕ್ಲಾಸ್ದಾಗ ಎಲ್ಲಾರು ಕೂಡಿ ಒಬ್ಬ ಹುಡುಗನ ಟೀಸಿಂಗ್ ಮಾಡ್ರಿ ಅಂತ ತಿಳ್ಕೊಡ್ರಿ, ಅವಾಗ ಒಂದ್ ಕೋಪ ಬರ್ತದೆ. ಫಾರ್ ಎಕ್ಸಾಂಪಲ್ ಈಗ ಅವ್ನ್ ಕಟಿಂಗ್ ಮಾಡ್ಕೊಂಡು ಹೋಗಿದಾನ, ಸಣ್ಣ ಕೂದ್ಲ ಕಾದಿದಾನ. ಅವಾಗ ಸಣ್ಣ ಕೂದ್ಲ ನೋಡಿ ಅವನಿಗೆ ಏನ್ರ ಬೇರೆ ಹೆಸರಿನಿಂದ ಕರೆಯೋದು, ಹಿಂಗೆಲ್ಲ ಮಾಡ್ರಿ ಅಂತ ತಿಳ್ಕೊಡ್ರಿ, ಅವ್ರ ಕೋಪಗೊಳ್ತಾರ. ಹೇಳ್ತಾ ಆಮೇಲೆ ಮೂರನೇದು ಕೋಪಗೊಳ್ಳಕ್ ಕಾರಣ ಏನಂತಂದ್ರ ಬೇರೆ ಮಕ್ಕಳೊಡನೆ ಹೋಲಿಸೋದು. ಈ ಕೆಲಸವನ್ನ ಶಾಲೆಯಲ್ಲಿ ಶಿಕ್ಷಕರು ಮಾಡ್ತಾರ, ಮನೆಯಲ್ಲಿ ಪಾಲಕರು ಮಾಡ್ತಾರ. ಈಗ 2 ಮಕ್ಕಳಿದವ್ರು ಮನೆಯೊಳಗ. ಅಣ್ಣ ತಮ್ಮ ಅದಾರ. ಅಣ್ಣ ವಯಸ್ಸದನ್ನ ತಮ್ಮ ಅಷ್ಟು ವಯಸ್ಸಿಲ್ಲ. ಸೊ ಅಣ್ಣನ ಹಂಗ್ ನೋಡಿ ಮಾಡು, ಅಣ್ಣ ನೋಡಿ ಕೆಲಸ ಮಾಡು, ಅಣ್ಣ ಎಷ್ಟ್ ಚೆನ್ನದ ನೋಡು, ನೀ ಹೆಂಗಿದೆ ನೋಡು, ಇಂಥವ್ ಕಂಪ್ಯಾರಿಸನ್ ಮಾಡ್ರಿ ಅಂತ ತಿಳ್ಕೊಡ್ರಿ, ಹೋಲಿಕೆ ಮಾಡ್ರಿ ಅಂತ ತಿಳ್ಕೊಡ್ರಿ. ಅವಾಗ ಅದೇನಾಗ್ತದೆ ಹೇಳ್ರಿ? ಕೋಪ್ಕೊಳ್ತಾರ ಮನೆಯೊಳಗೆ. ಇನ್ ಸ್ಕೂಲ್ದಾಗ ಟೀಚರ್ಸ್ ಆ ಕೆಲಸ ಮಾಡ್ತಾರ. ನೋಡ ಅವ ಎಷ್ಟ್ ಚೆನ್ನಾಗಿ ಬರ್ದ ನೋಡು, ನೀ ಹೆಂಗ್ ಬರ್ದಿ ನೋಡು, ನಾ ಎಲ್ಲರಿಗೂ ಒಂದ್ ಸೇಮ್ ಹಿಡ್ದಾನೆ, ಬಟ್ ಒಬ್ರು ಕೆಲಸ ಮಾಡ್ತಾರ, ಒಬ್ರು ಮಾಡಿಲ್ಲ ಅಂತ ಹೇಳಿ ಅವ್ರು ಕಂಪ್ಯಾರಿಸನ್ ಮಾಡ್ರಿ ಅಂತ ತಿಳ್ಕೊಡ್ರಿ, ಅವಾಗ ಕೋಪ್ಕೊಳ್ತಾರ. ಇನ್ ನೆಕ್ಸ್ಟ್ 4ನೇದ್ ನೋಡ್ರಿ, ಕೋಪ ಬರ್ಲಿಕ್ಕೆ ಕಾರಣ ಚಟುವಟಿಕೆಗಳ ಮಧ್ಯೆ ತಲೆ ಹಾಕೋದು. ಈಗ ಮಕ್ಕಳು ಆಟ ಆಡ್ಕೋಂತ ಕೂತಿರ್ತಾರ. ಮನೆಯೊಳಗ ಕೆಲವು ಜನ ಇರ್ತಾರ, ದೊಡ್ಡವ್ರ ಇರ್ತಾರ, ಸುಮ್ ಕೊಡಂಗಿಲ್ಲ. ಅವ ಆಟ ಆಡ್ಕೋತಿದ್ದಾಗ ಹೋಗುತ್ತಾ ಒಂದ್ ತಲೆ ಮ್ಯಾಗ ಬಿಡೋದು. ಆಮೇಲೆ ಅವ ಏನ್ರ ಕಟ್ಟಿದ್ದಕ್ಕೆ ಅದನ್ನ ಉಳಿಸಿ ಬಿಡೋದು. ಅಥವಾ ತಮ್ಮ ಒಂದ್ ಏನಾದ್ರು ಮಣ್ಣಿನ ಮನಿ ಎಲ್ಲ ಮಾಡಿರ್ತಾನ, ಅಣ್ಣ ಬಂದ್ ಅದನ್ನ ಕಾಲ್ ಕೊಟ್ಟು ಹೋಗ್ಬಿಡೋದು. ಇಂಥವೆಲ್ಲಾನು ಮಾಡ್ರಿ ಅಂತ ತಿಳ್ಕೊಡ್ರಿ. ಅವಾಗ ಇಂಟರ್ಫಿಯರೆನ್ಸ್ ಏನಾಗ್ತದೆ ಹೇಳ್ರಿ? ಮಗುಗೆ ಕೋಪ ಬರ್ತದೆ. ಚಿತ್ರ ನೋಡ್ರಿ ನಿಮ್ಗೆ ಗೊತ್ತಾಗ್ತದ. ಇನ್ನು 5ನೇ ಒಂದು ಅಂಶದ ಯಾವ್ದಕ್ ಕೋಪ ಬರ್ತದ ಅನ್ನಲಿಕ್ಕೆ ಬೈಯುವುದು ಮತ್ತು ಕಡೆಗಣಿಸುವುದು. ಮನ್ಯಾಗ ದೊಡ್ಡವ್ರು ಏನಿರ್ತಾರಲ್ಲ, ಅವ್ರು ಕಂಟಿನ್ಯೂಸ್ ಆಗಿ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಮಕ್ಕಳನ್ನ ಬೈದ್ರ ಅಂತ ತಿಳ್ಕೊಳ್ರಿ, ಅವಾಗ ಅವ್ರಿಗೆ ಬಹಳ ಸಿಟ್ಟು ಬರ್ತದ. ಸ್ಕಾಲ್ಡಿಂಗ್ ಅಂಡ್ ನೆಗ್ಲೆಕ್ಟಿಂಗ್ ಅಂದ್ರ ಕಡೆಗಣಿಸೋದು. ಒಬ್ಬಗೆ ಮಾಯ ಮಾಡೋದು, ಇನ್ನೊಬ್ಬಗೆ ಕಡೆಗಣಿಸೋದು, ಈ ರೀತಿ ಎಲ್ಲ ಮಾಡ್ತ ಅಂತ ತಿಳ್ಕೊಳ್ರಿ. ಆ ಟೈಮ್ದಾಗ ಏನಾಗ್ತದೆ ಹೇಳ್ರಿ? ಕೋಪ ಬರೋದು ಸಹಜ ಆಗ್ತದ. ಸೊ ಈ 5 ಪ್ರಮುಖ ಕಾರಣಗಳಿಂದಾಗಿ ಮಕ್ಕಳಿಗೆ, ಉತ್ತರ ಬಾಲ್ಯಾವಸ್ಥೆ ಮಕ್ಕಳಿಗೆ ಕೋಪ ಬರ್ತದೆ. ಕೋಪ ಬಂದಾಗ ಅವ್ರದ್ದು ಪ್ರತಿಕ್ರಿಯೆ ಹೆಂಗಿರ್ತದಂದ್ರೆ ಈ ಹಂತದ ಮಕ್ಕಳದು ಮೊನ್ನೆದ ಕೆಲಸ ಏನಂತಂದ್ರೆ ಅಳೋದು, ಕ್ರೈಯಿಂಗ್. ಎರಡನೇದು ಮುನಿಸಿಕೊಳ್ಳುವುದು. ಈ 2 ಕೆಲಸಗಳು ಆಗ್ತಾವ. ಇದು ಒಂದನೇದು ಪ್ರತಿಕ್ರಿಯೆ. ಅಳೋದು ಮತ್ತು ಮುನಿಸಿಕೊಳ್ಳುವುದು, ಸಿಟ್ಟು ಮಾಡೋದು ಏನೈತಲ್ಲ, ಪೌಟಿಂಗ್ ಅಂತ ಹೇಳಿ ಕರೀತಾರ. ಸೊ ಈ ರೀತಿ ಅವ್ರು ಮಾಡ್ತಾರ. ಇನ್ನು ನೆಕ್ಸ್ಟ್ ಏನ್ ಮಾಡ್ತಾರಂದ್ರೆ ಕಿರ್ಚಾಡುವುದು ಮತ್ತು ಕೂಗಾಡುವುದು. ಮನೆಯೊಳಗೆ ಜೋರ್ಲೆ ಕಿರ್ಚಾಡೋದ, ಜೋರ್ಲೆ ಕೂಗೋದ, ಇಂಥವೆಲ್ಲ ಮಾಡ್ತಾರ. ಆಮೇಲೆ ನೆಕ್ಸ್ಟ್ ನೆಗೆದಾಡುವುದು. ಇಲ್ಲಿ ಖುಷಿದಿಂದ ಕುಣಿಯನಿಲ್ಲ, ಸಿಟ್ಟು ಬಂದ್ ಎತ್ತ ಬೇಕಂತ ಕುಣಿದಾಡ್ತಾನ. ಅಂತ ಕೆಲಸವನ್ನ ಇಲ್ಲಿ ಮಾಡ್ತಾರೆ. ಇದು 2ನೇದಾಯ್ತು. ಇದು 3ನೇ ಹಂತದಾಯ್ತು. ಸೊ ಈ ರೀತಿ ಏನ್ ಹೇಳ್ರಿ? ಅವ್ರ ಪ್ರತಿಕ್ರಿಯೆಗಳಿರ್ತಾವ. ಈ ಪ್ರತಿಕ್ರಿಯೆಗಳನ್ನ ವ್ಯಕ್ತಪಡಿಸಿದಾಗ ಒಂದ್ ನೀವು ಇದ್ ಮಾಡ್ಬೇಕು, ಏನ್ ಹೇಳ್ರಿ? ನಿಮ್ಗೆ ಗೊತ್ತಿರ್ಬೇಕು, ಶಿಕ್ಷಕರಾದವ್ರು ಯಾವಾಗ್ಲೂ ಕೂಡ ಕಂಪ್ಯಾರಿಸನ್ ಮಾಡೋದನ್ನ ನಿಲ್ಲಿಸಬೇಕು. ಯಾವ್ದೇ ಕಾರಣಕ್ಕೂ ಕಂಪ್ಯಾರಿಸನ್ ಎಲ್ಲ ಮಾಡಬಾರ್ದು. ತಂದೆ ತಾಯಿಗಳು ಕೂಡ ಕಂಪ್ಯಾರಿಸನ್ ಮಾಡಬಾರ್ದು. ಮತ್ತೆ ಇಲ್ಲಿ ಏನ್ ಕಾರಣಗಳು ಇದಾವಲ್ಲ, ಇವು
ಅವ್ರ ಗಮನಕ್ಕೆ ಆಗ್ಬಾರ್ದಂಗೆ ನೀವು ನೋಡ್ಕೊಳ್ಳುವಂತ ಕೆಲಸವನ್ನು ಮಾಡ್ಬೇಕು. ಇನ್ನು ಮುಂದುವರೆದ ಎರಡನೇ ಒಂದು ಇದು ಯಾವ್ದು ಹೇಳ್ರಿ, ಸಂವೇಗ. ಈಗ ಒಂದನೇ ಸಂವೇಗ ಯಾವ್ದಾಯ್ತು, ಕೋಪ ಆಯ್ತು. ಎರಡನೇದು ಸಂವೇಗ ಏನದಲ್ಲ, ಅದು ಭಯ ಅಂತದ. ಎರಡನೇದು ಭಯ. ಇಲ್ಲಿ ಭಯ ಸ್ವಲ್ಪ ಬದಲಾವಣೆ ಆಗ್ತದೆ ಈ ಹಂತದಾಗ. ಪೂರ್ವ ಬಾಲ್ಯಾವಸ್ಥೆದಾಗ ಭಯ ಏನಿತ್ತಲ್ಲ, ಅದು ಯಾವ ಕಾರಣ ಸಲುವಾಗಿ ಆಗ್ತಿತ್ತಂದ್ರ, ಒಂದನೇದು ಪ್ರಾಣಿಗಳ ಭಯ ಇರ್ತಿತ್ತು, ಎರಡನೇದು ಎತ್ತರ ಪ್ರದೇಶಗಳ ಭಯ ಇರ್ತಿತ್ತು, ಮೂರನೇದು ಶಬ್ದಗಳ ಭಯ ಇರ್ತಿತ್ತು. ಇದನ್ನ ಆಲ್ರೆಡಿ ಹೇಳಿದ ನಾನು ನಿಮಗೆ. ಏನ್ ಹೇಳ್ರಿ, ಪೂರ್ವ ಬಾಲ್ಯಾವಸ್ಥೆ ಮಕ್ಕಳಿಗೆ ಪಟಾಕ್ಷಿ ಎಲ್ಲ ಹರ್ಸಕತ್ರ ಹೋಗಿ ಅವನ್ನ ತಬ್ಕೊಂಡ್ ಬಿಡ್ತಿದ್ವು, ಹೆದರ್ತಿದ್ವು ಆ ಶಬ್ದಗಳಿಗೆ. ಈಗ ಆ ಶಬ್ದಗಳಿಗೆ ಅವ್ರು ಹೆದರಂಗಿಲ್ಲ, ಭಯ ಪಡಂಗಿಲ್ಲ. ಇವೆಲ್ಲಾನು ಹೋಗ್ಬಿಟ್ಟಿದಾವ್, ಇವೆಲ್ಲ ಹೋಗಿದಾವ್. ಬಟ್ ಉತ್ತರ ಬಾಲ್ಯಾವಸ್ಥೆದಾಗ ಭಯ ಪಡೋ ಅಂಶಗಳದಾವಲ್ಲ, ಅವು ಬೇರೆನೆ ಬಂದಿದಾವ್. ಅವು ಯಾವತ್ತಂದ್ರ, ಒಂದೇದು ಇಲ್ಲಿ ನೋಡ್ರಿ, ಒಂದೇದು ಎದಕ್ ಭಯ ಪಡ್ತಾರಂದ್ರ, ಅಗೋಚರ ವಸ್ತುಗಳ ಭಯ, ಅನ್ಸೀನ್ ಥಿಂಗ್ಸ್. ಆ ವಸ್ತುಗಳನ್ನ ಅವ್ರು ಕಣ್ಣಾರೆ ನೋಡಿಲ್ಲ, ಬಟ್ ಆ ವಸ್ತುಗಳ ಕುರಿತು ಅವ್ರು ಕೇಳಿದಾರ, ಬಹಳಷ್ಟು ಇಂಥವ್ ಇದ್ ಮಾಡ್ಕೊಂಡಿದಾರ, ಕೇಳಿರ್ತಾರ. ಅದಕ್ಕೆ ಅವರ ಭಯ ಪಡ್ತಾರ, ಅಗೋಚರ ವಸ್ತುಗಳ ಕುರಿತು ಭಯ. ಎರಡನೇದೇನಂದ್ರೆ ಕಲ್ಪಿತ ಭಯ. ತಮ್ಮ ಇಮ್ಯಾಜಿನೇಷನ್ ಒಂದ್ ಇರ್ತದೆ ಮೈಂಡ್ದಾಗ, ದೆವ್ವದ ಕುರಿತು, ಇಂಥವೆಲ್ಲ ಪಿಶಾಚಿ ಕುರಿತು, ಇಂಥವೆಲ್ಲ ಕಲ್ಪಿತ ಏನ್ ಹೇಳ್ರಿ, ಭಯ ಸ್ಟಾರ್ಟ್ ಆಗ್ತದೆ ಎಲ್ಲಿ, ಉತ್ತರ ಬಾಲ್ಯಾವಸ್ಥೆದಾಗ. ಇನ್ನು ಮೂರನೇದದ ಅನುತ್ತೀರ್ಣನಾಗುವ ಭಯ, ಫಿಯರ್ ಆಫ್ ಫೇಲ್ಯೂರ್ ಅಂತಂದಂಗೆ. ಈಗ ಎಕ್ಸಾಮ್ ತಗೊಂಡಾರ ಇದ್ರಾಗ ಸ್ಕೂಲ್ದಾಗ, ಆ ಎಕ್ಸಾಮ್ದಾಗ ಫೇಲ್ ಆಗ್ತಾನ ಅನ್ನೋದು ಅವ್ನು ಮೊದಲ ಗೊತ್ತಾಗ್ಬಿಡ್ತದ. ಫೇಲ್ ಆದ್ರೆ ಹೆಂಗ ಅನ್ನೋ ಭಯ ಶುರು ಆಗ್ಬಿಡ್ತದ. ಆಮೇಲೆ ಈ ಭಯ ಶುರು ಆಗಿದ್ರಿಂದ ಇದಕ್ಕೆ ಸಪೋರ್ಟಿವ್ ಆಗಿ ಇನ್ನೊಂದು ಭಯ ಶುರು ಆಗ್ತದ, ಮನೆಯೊಳಗ ಬೈತಾರಲ್ಲ, ಸೊ ಬೈಸಿಕೊಳ್ಳುವನೆಂಬ ಭಯ, ಸ್ಕಾಲ್ಡಿಂಗ್ ಅಂತ ಹೇಳಿ ಕೇಳ್ತೀವಿ. ಇದು ನಾಲ್ಕನೇ ಭಯ ಆಗ್ತದ. ಮತ್ತು ಇನ್ನೊಂದು ಐದನೇ ಭಯ ಎದಕ್ ಶುರು ಆಗ್ತದಂದ್ರೆ, ಕತ್ತಲೆಯ ಮತ್ತು ಒಂಟಿಯಾಗಿರುವ ಭಯ, ಡಾರ್ಕ್ನೆಸ್. ಬಹಳ ಕತ್ತಲೆ ಇತ್ತ ತಿಳ್ಕೊಳ್ರಿ, ಈ ಏಜ್ ಮಕ್ಕಳು 6ರಿಂದ 12 ವಯಸ್ಸಿನ ಮಕ್ಕಳು ಏನಿದಾರಲ್ಲ, ಇವ್ರ ಹೆದರ್ತಾರ. ಅದರ ಜೊತೆಗೆ ಲೋನ್ಲಿನೆಸ್ ಅಥವಾ ಅಲೋನ್, ಒಬ್ಬಂಟಿಯಾಗಿದ್ದಾಗೂ ಕೂಡ ಅವ್ರು ಹೆದರ್ತಾರ. ಸೊ ಇಂಥ ಎಲ್ಲ ಅಂಶಗಳಿಗೆ ಅವ್ರು ಭಯ ಪಟ್ಟಾಗ ಮುಂದೆ ಅವ್ರು ಏನೇನ್ ಮಾಡ್ತಾರ ಅನ್ನೋದು ನೋಡ್ರಿ. ಒಂದೇದು, ಫಸ್ಟ್ ಏನ್ ಮಾಡ್ತಾರೆ ಹೇಳ್ರಿ, ಅವ್ರ ಪ್ರತಿಕ್ರಿಯೆ ಹೆಂಗಿರ್ತಾವು, ಆ ಸ್ಥಳದಿಂದ ಓಡಿ ಹೋಗೋದು ಒಂದೇದು, ಇದು ಪ್ರತಿಕ್ರಿಯೆ ಆಯ್ತು. ಇನ್ನು ಎರಡನೇದು ಏನೈತಿ ಅಂದ್ರೆ, ಮುಚ್ಚಿ ಕೂತ್ ಬಿಡೋದು, ಅವಿತುಕೊಂಡು ಬಿಡುವುದು. ಆಮೇಲೆ ನೆಕ್ಸ್ಟ್ ಮೂರನೇದು ಅಳುವುದು, ನಾಲ್ಕನೇದ ಆ ಕೆಲಸದಿಂದ ಹಿಂದೆ ಸರಿಯೋದು. ಈ 4 ಪ್ರತಿಕ್ರಿಯೆಗಳನ್ನ ಭಯ ಬಂದಾಗ ಅವ್ರು ತೋರ್ಸಾರ. ಇವ ಕ್ವಶನ್ಸ್ ಕೇಳ್ತಾರ, ಭಯ ಬಂದಾಗ ಇವ್ರ ಪ್ರತಿಕ್ರಿಯೆ ಹೆಂಗಿರ್ತದ ಅನ್ನೋದು ಹೇಳ್ತಾ. ಸೊ ಪ್ರತಿಕ್ರಿಯೆ ಇದ್ರಾಗಿಂದ ಯಾವ್ದಾದ್ರು ಒಂದ್ ಇರ್ತದ ಅಂತಂದ ಹೇಳ್ತಾ. ಆಮೇಲೆ ಮೂರನೇ ಒಂದು ನೆಗೆಟಿವ್ ಎಮೋಷನ್, ಋಣಾತ್ಮಕ ಸಂವೇಗ ಯಾವ್ದತ್ತಂದ್ರ ಅಸೂಯೆ. ಇದು ಮೂರನೇದು. ಅಸೂಯೆ ಯಾಕೆ ಆಗ್ತದ ಅನ್ನೋದಕ್ಕ 2 ಕಾರಣಗಳಿದಾವ. ಮೊದಲನೇದು ಒಂದು ಕಾರಣ ಏನೈತಲ್ಲ, ಅದು ಸೌಲಭ್ಯ. ಏನ್ ಸೌಲಭ್ಯ ಅಂತಂದ್ರ, ತಮಗಿಂತ ಹೆಚ್ಚು ಸೌಲಭ್ಯ ಹೊಂದಿರುವ ಮಕ್ಕಳ ಬಗ್ಗೆ ಈ ಹಂತದ ಮಕ್ಕಳು ಏನ್ ಮಾಡ್ತಾರೆ ಹೇಳ್ರಿ, ಅಸೂಯೆ ಪಡ್ತಾರ. ಫಾರ್ ಎಕ್ಸಾಂಪಲ್, ಈಗ ಒಬ್ಬ ಮಗು ಸ್ಕೂಲಿಗೆ ಹೋಗ್ತಾನ, ಆತ ಸೈಕಲ್ದಿಂದ ಹೋಗ್ತಾನ. ಇನ್ನೊಬ್ಬ ಮಗು ಇದಾನ, ಆತ ಕಾರಿಂದ ಬಂದ್ ಇಳಿತಾನ. ಇವನ ಶೂಸ್ ಹಳೆಬದಾವ, ಅವನ ಶೂಸ್ ಹೊಸಬದ. ಇವನ ಬ್ಯಾಗ್ ಹಳೇದದ, ಅವನ ಬ್ಯಾಗ್ ಹೊಸದದ. ಹಿಂಗ ಪ್ರತಿ ಒಂದು ಭೌತಿಕ ಸೌಲಭ್ಯದಾಗ ಆತ ಮುಂದಿದಾನ, ಈತ ಹಿಂದಿದಾನ ಅಂತ ತಿಳ್ಕೊಳ್ರಿ. ಅವಾಗ ಮುಂದತ್ತಂದ್ರೆ ಆ ಅಧಿಕ ಸೌಲಭ್ಯಗಳನ್ನ ಪಡೆದಂತ ವಿದ್ಯಾರ್ಥಿ ಕುರಿತು ಅಥವಾ ಆ ಮಗುವಿನ ಕುರಿತು ಈ ಮಗುವಿಗೆ, ಸೌಲಭ್ಯ ಕೊರತೆ ಇರುವಂತ ಮಗುವಿಗೆ ಅಸೂಯೆ ಉಂಟಾಗ್ತದೆ. ಇದು ಏನ್ ಹೇಳ್ರಿ, ಮೊದಲನೇದು ಅಸೂಯೆಗೆ ಕಾರಣ ಮೊದಲನೇದು. ಇನ್ನು ಎರಡನೇ ಒಂದು ಕಾರಣ ಏನಂತಂದ್ರೆ, ಸಾಧನೆ. ಹೆಚ್ಚು ಸಾಧನೆ ಮಾಡುವ ಮಕ್ಕಳ ಬಗ್ಗೆ ಅಸೂಯೆ ಪಡ್ತಾರೆ. ಸ್ಕೂಲ್ ಒಳಗ ಎಕ್ಸಾಮ್ ಕಂಡಕ್ಟ್ ಮಾಡಿದಾರ, ಒಬ್ಬ ಕಂಟಿನ್ಯೂಸ್ ಆಗಿ ಟಾಪರ್ ಅವ ಇದಾನ, ಮತ್ ಇನ್ ಕೆಲವು ಎಷ್ಟು ಹುಡುಗರ್ದಾರ ಅವ್ರ ಕಾಯಂ ಹಿಂದೆ ಅದಾರ. ಅವಾಗ ಆ ಟಾಪರ್ ಹುಡುಗನ ಕುರಿತ ಅಸೂಯೆ ಪಡೋದು ಈ ವಯಸ್ಸಿನಾಗ ಸಹಜಿಕದ, ಅದರಾಗೇನ್ ದೊಡ್ಡ ವಿಷಯ ಇಲ್ಲ ಹೇಳ್ತಾ. ಆಮೇಲೆ ಇನ್ನೊಂದು ಇದದ, ಏನ್ ಹೇಳ್ರಿ, ಇವು 2 ಕಾರಣಗಳು ಪ್ರಮುಖವಾಗಿ ಅದು. ಇನ್ನ ಈ ಸೌಲಭ್ಯ ಏನಿದಾವಲ್ಲ, ಇದಕ್ಕೆ ಮೂರನೇದೊಂದು ಐತಲ್ಲ, ಭೇದ ಭಾವ. ಇಲ್ಲಿ ಐತಲ್ಲ, ಭೇದ ಭಾವ ಮಾಡಿತು ಅಂತ ತಿಳ್ಕೊಳ್ರಿ, ಇದನ್ನು ಮೂರನೇದಾಗಿ ಬರ್ಕೊಂಡ್ಬಿಡ್ರಿ ನೀವು. ಭೇದ ಭಾವ ಅಂತ ಹೇಳಿ ಬರ್ಕೊಳ್ರಿ. ಭೇದ ಮತ್ತು ಭಾವ, ಭೇದ ಭಾವ ಮಾಡಿತು ಅಂತ ತಿಳ್ಕೊಳ್ರಿ. ಅವಾಗೂ ಕೂಡ ಏನಾಗ್ತದಂದ್ರ, ಆ ಮಕ್ಕಳು ಅಸೂಯೆ ಪಡ್ತಾರ ಆಯ್ತಾ. ಇದಕ್ಕೆ ಮುಖ್ಯ ಕಾರಣ ಏನಂತಂದ್ರ, ಇವೆಲ್ಲ ಇದಾವಲ್ಲ, ಇವೆಲ್ಲದಕ್ಕೂ ಮುಖ್ಯ ಕಾರಣ ಏನಂತಂದ್ರ, ತಂದೆ ತಾಯಿಯರು ಅಥವಾ ಶಿಕ್ಷಕರು ಮಕ್ಕಳಲ್ಲಿ ಮಾಡುವಂತ ಭೇದ ಭಾವ ಏನೈತಲ್ಲ, ಅದ ಕಾರಣದಿಂದಾಗಿ ಅಸೂಯೆನು ಪಡ್ತಾವ ಮತ್ತು ಇದರ ಬಗ್ಗೆ ಜಿಗುಪ್ಸೆಗೂ ಒಳಗಾಗ್ತಾವ ಹೇಳ್ತಾ. ಇದು ಪ್ರಮುಖವಾದಂತ ಕಾರಣ. ಯಾವ್ದಕ್ಕೆ ಹೇಳ್ರಿ, ಅಸೂಯೆಗೆ. ತಾರತಮ್ಯದ ಫಲ ಏನೈತಲ್ಲ, ಇದೇ ರೀಸನ್ ಸಲುವಾಗಿ ಇದಾಗ್ತಾರ. ಅದರ ಸಲುವಾಗಿ ಶಿಕ್ಷಕರು ಯಾವಾಗಲೂ ಒಬ್ಬನೇ ವಿದ್ಯಾರ್ಥಿಯನ್ನು ಹೊಗಳುತ್ತಿದ್ರೆ ಉಳಿದ ವಿದ್ಯಾರ್ಥಿಗಳಿಗೆ ಆತನ ಮೇಲೆ ಅಸೂಯೆ ಉಂಟಾಗ್ತದೆ. ಟೀಚರ್ ಆದವರು ಒಂದು ಕ್ಲಾಸ್ನ್ಯಾಗ
ಕಂಟಿನ್ಯೂಸ್ ಆಗಿ ಒಬ್ಬ ಮಗುವನ್ನು ಹೊಗಳೋದು ಮಾಡ್ಯಾರ ಅಂತ ತಿಳ್ಕೊಳ್ರಿ, ಉಳಿದೆಲ್ಲ ಮಕ್ಕಳು ಆ ಮಗುನ ಹೇಟ್ ಮಾಡ್ತಾವ, ಅದು ಬೇರೆ ವಿಷಯ. ಅವನ ಬದಲಿ ಅಸೂಯೆ ವ್ಯಕ್ತಪಡಿಸ್ತಾವಲ್ಲ, ಅದು ಬೇರೆ. ಶಿಕ್ಷಕನ ಬದಲಿನೂ ಕೂಡ ಅದ ಭಾವನೆಯನ್ನು ಹೊಂದುತ್ತಾವ, ತಿಳಿತಾ? ಸೊ ಅದಕ್ಕಾಗಿ ಶಿಕ್ಷಕರಾದವರು ಯಾವುದೇ ಕಾರಣಕ್ಕೂ ಕೂಡ ಎಲ್ಲಾ ಮಕ್ಕಳನ್ನ ಸರಿ ಸಮಾನವಾಗಿ ಕಾಣುವಂತ ಮನೋವೃತ್ತಿಯನ್ನ ಬೆಳೆಸ್ಕೊಳ್ಬೇಕು. ಇನ್ನು ಮುಂದುವರೆದು ಪಾಸಿಟಿವ್ ಧನಾತ್ಮಕ ಸಂವೇಗಗಳೇನಿದಾವಲ್ಲ, 2ನೇ ಪ್ರಕಾರದ ಸಂವೇಗಗಳು ಬಿ ಗ್ರೂಪ್ ತಿಳಿತಾ? ಅದೇ ಇದು ಬಿ ಧನಾತ್ಮಕ ಸಂವೇಗಗಳು ಅಂತೇಳಿ. ಇದ್ರಾಗ 3 ಬರ್ತಾವ. 1ನೇದು ಯಾವ್ದತ್ತಂದ್ರ ಹರ್ಷ. ಯಾಕೆ ಅತಿ ಖುಷಿದಿಂದ ಇರ್ತಾವ, ಸಂತೋಷದಿಂದ ಮಕ್ಕಳು ಇರ್ತಾವ ಅನ್ನೋದಕ್ಕ ಕಾರಣ ಏನಂತಂದ್ರ ಸಾಧನೆಯ ಸಾಮರ್ಥ್ಯದಿಂದ ಅವ್ರ ಸಂತೋಷಗೊಳ್ತಾರ. ಏನು ಸಾಧನೆಯ ಸಾಮರ್ಥ್ಯ ಅಂತಂದ್ರ ಎಕ್ಸಾಮ್ ತೆಗೆದುಕೊಂಡಿದಾರ, ಅದರಾಗ ಒಳ್ಳೆ ಮಾರ್ಕ್ಸ್ ಬಂದವಂತ ತಿಳ್ಕೊಡ್ರಿ, ಅವಾಗ ಅವ್ರು ಸಂತೋಷವಾಗಿರ್ತಾರ, ಖುಷಿದಿಂದ ಇರ್ತಾರ. ಆಟ ಆಡ್ಸ್ಕಾರು ಅದ್ರಾಗ ನಂಬರ್ ಬಂತು, ರನ್ನಿಂಗ್ದಾಗ ಫಸ್ಟ್ ನಂಬರ್ ಬಂತು, ಖುಷಿ ಆಗ್ತಾರ. ಗುಂಪಾಟದಾಗ ಗೆಲುವಾಯ್ತು, ಅವಾಗ ಖುಷಿ ಆಗ್ತಾರ. ಹಿಂಗ ಅವ್ರ ಸಂತೋಷಕ್ಕೆ ಸಾಕಷ್ಟು ಕಾರಣಗಳು ಇರ್ತಾವ. ಆ ಸಂತೋಷವನ್ನು ವ್ಯಕ್ತಪಡಿಸುವ ರೀತಿ ಏನಿರ್ತದಲ್ಲ, ಅದು ಹೆಂಗಿರ್ತದಂದ್ರೆ ನಗುವುದು, ಸ್ಮೈಲ್ ಕೊಡ್ತಾರ. ಓಕೆ, ಅಂದ್ರೆ ಖುಷಿ ಆದಾಗ ಸ್ಮೈಲ್ ಇರ್ತದೆ, ಸೊ ಸ್ಮೈಲ್ ಕೊಡ್ತಾರೆ. 2ನೇದ ಚಪ್ಪಾಳೆ ತಟ್ತಾರೆ. ಗುಂಪಾಟದಾಗ ಗೆದ್ದ ಕೂಡಲೇ ಗೆದ್ದಂತ ಟೀಮ್ ಚಪ್ಪಾಳೆ ಮಾಡ್ತಾರೆ. ಇತ್ತೀಚೆಗೆ ಸೋತವ್ರು ಕೂಡ ಗೆದ್ದವ್ರು ಕೂಡ ಅದ್ ಮಾಡ್ಬೇಕಂತದ, ಯಾಕಂದ್ರೆ ಅದು ಅಸೂಯೆ ಬರಬಾರ್ದು ಅಂತ ತಿಳ್ಕೊಂಡು ಈಗ ಇಂಟರ್ನ್ಯಾಷನಲ್ ಲೆವೆಲ್ ಗೇಮ್ಸ್ ಆಗೆಲ್ಲ ಅದನ್ನ ಮಾಡಿದಾರೆ. ಆಟ ಮುಗಿದ ಕೂಡಲೇ ಮೊದಲು ಗೆದ್ದವ್ರು ಒಂದು ದಿಕ್ಕ, ಸೋತವ್ರು ಒಂದು ದಿಕ್ಕ ಆಯ್ತು. ಈಗ ಹಂಗಿಲ್ಲ, ಸೋತವ್ರು ಗೆದ್ದವ್ರು ಕೂಡಿ ಒಬ್ಬರಿಗೊಬ್ಬರು ಹ್ಯಾಂಡ್ ಶೇಕ್ ಮಾಡೋದು, ಇದನ್ನೆಲ್ಲಾನು ಕೂಡ ರೂಲ್ ಆಗಿ ಮಾಡಿದಾರೆ, ತಿಳಿತಾ? ಸೊ ಇದನ್ನ ಏನ್ ಹೇಳ್ರಿ, ಈ ರೀತಿ ಚಪ್ಪಾಳೆ ತಟ್ಟೋದೆಲ್ಲ ಮಾಡ್ತಾರೆ. ಆಮೇಲೆ ಕುಣಿದಾಡೋದು ಮಾಡ್ತಾರೆ. ಗೆದ್ದಾಗ ಗ್ರೌಂಡ್ ತುಂಬ ಎಲ್ಲ ಓಡಾಡ್ಬಿಡ್ತಾರೆ, ತಿಳಿತಾ? ಇಂಥವು ಎಲ್ಲಾನು ಏನ್ ಹೇಳ್ರಿ ಹರ್ಷಕ್ಕೆ ಕಾರಣ. ಇದು ಧನಾತ್ಮಕ ಸಂವೇಗ ಅಂತಂದಂಗೆ. ಇನ್ನು 2ನೇದು ಒಂದು ಅದ ಯಾವ್ದತ್ತಂದ್ರೆ ಕುತೂಹಲ ಅಂತ ಹೇಳಿ. 2ನೇದು ಕುತೂಹಲ, ಅಥವಾ 3ನೇದು ಮಾಡ್ಕೊಡ್ರಿ ಕುತೂಹಲ. ಈ ಹಂತದ ಮಕ್ಕಳಿಗೆ ಕ್ಯೂರಿಯಾಸಿಟಿ ಬಹಳ ಇರ್ತದ. ಸೊ ಕ್ಯೂರಿಯಾಸಿಟಿ ಬೆಳಿಬೇಕಾದ್ರೆ ಅವ್ರು ಏನ್ ಮಾಡ್ತಾರಂತಂದ್ರೆ ಹೊಸ ವಿಷಯನ ತಿಳಿಯುವ ಸಲುವಾಗಿ ಈ ಕ್ಯೂರಿಯಾಸಿಟಿ ಹುಟ್ಟಿರ್ತದ. ಅದರ ಸಲುವಾಗಿ ಅವ್ರು ಏನ್ ಮಾಡ್ತಾರಂದ್ರೆ ಶಿಕ್ಷಕರು ಮತ್ತು ಪೋಷಕರಿಗೆ ಪ್ರಶ್ನೆಗಳನ್ನ ಕೇಳೋದು ಮಾಡ್ತಾರೆ. ಆ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಾಗ ಅವ್ರ ಕ್ಯೂರಿಯಾಸಿಟಿ ತನಿತದ, ಆಯ್ತಾ? ಸೊ ಆ ಕುತೂಹಲವನ್ನ ತನಿಸುವ ಕೆಲಸ ಶಿಕ್ಷಕರು ಮತ್ತು ಪೋಷಕರು ಮಾಡೋದು ಅತಿ ಅವಶ್ಯಕ. ಇನ್ನು 3ನೇದು ಯಾವ್ದತ್ತಂದ್ರೆ ಪ್ರೀತಿ ಮತ್ತು ವಿಶ್ವಾಸ. ಈ ಹಂತದ ಮಕ್ಕಳು ಏನದಾವ್ರಲ್ಲ, 6 to 12 ಏಜ್, ಈ ಹಂತದ ಮಕ್ಕಳು ತಂದೆ ತಾಯಿಗಳ ಬದಲಿ, ತಮ್ಮ ಗೆಳೆಯರ ಬದಲಿ, ಶಿಕ್ಷಕರ ಬದಲಿ ಪ್ರೀತಿ ಮತ್ತು ವಿಶ್ವಾಸ ಇದನ್ನೆಲ್ಲಾನು ಕೂಡ ಬೆಳೆಸ್ಕೊಂಡಿರ್ತಾರೆ. ಅದು ಕೇವಲ ಅವ್ರ ಕಡೆಯಿಂದ ಪಡೆಯೋದಷ್ಟೇ ಅಲ್ಲ, ತಿರುಗಿ ಕೂಡ ಕೊಡ್ತಾ ಇರ್ತಾರೆ. ಸೊ ವ್ಯಕ್ತಪಡಿಸೋದು ಹೆಂಗಿರ್ತದೆ ಅಂದ್ರೆ ಮುದ್ದಿಸುವುದು, ತಬ್ಬಿಕೊಳ್ಳುವುದು, ಈ ರೀತಿ ಎಲ್ಲ ಇರ್ತದೆ. ವಿನಯತೆಯಿಂದ ಇರುವುದು, ಇಂಥವೆಲ್ಲಾನು ಕೂಡ ಪ್ರೀತಿ ಮತ್ತು ವಿಶ್ವಾಸದಿಂದ. ಇವೆಲ್ಲಾನು ಕೂಡ ಧನಾತ್ಮಕ ಭಾವನೆಗಳು, ಬೀದ ಧನಾತ್ಮಕ ಭಾವನೆಗಳು. ಇನ್ನು ಋಣಾತ್ಮಕ ಭಾವನೆಗಳು ಹೇಳಿದಾನಲ್ಲ, ಯಾವ ಹೇಳ್ರಿ, ಕೋಪ, ಭಯ ಮತ್ತು ಅಸೂಯೆ, ಅವು 3 ಋಣಾತ್ಮಕ. ಮತ್ತು ಪಾಸಿಟಿವ್ ಯಾವತ್ತಂದ್ರ ಪಾಸಿಟಿವ್ದಾಗ 1ನೇದು ಹರ್ಷ, 2ನೇದು ಕುತೂಹಲ, 3ನೇದು ಪ್ರೀತಿ ಮತ್ತು ವಿಶ್ವಾಸ, ಇವು 3 ಅದು. ಇನ್ನ ಮುಂದುವರೆದು ಲಾಸ್ಟ್ ಈ ಒಂದು ಹಂತದಾಗ ಕೊನೆಯ ಒಂದು ಯಾವ್ದಂದ್ರ ಲಕ್ಷಣ ಯಾವ್ದಂದ್ರ ನೈತಿಕ ವಿಕಾಸ. ಇಲ್ಲಿ 2 ಸಲ ಆಗ್ಯದ, 1 ಸಲ ತಗೋರಿ. ನೈತಿಕ ವಿಕಾಸ, ಈ ಹಂತದಾಗ ನೈತಿಕ ವಿಕಾಸ ಯಾವ ರೀತಿ ಡೆವಲಪ್ ಆಗ್ತದ ಅನ್ನೋದು ನೋಡ್ಬೇಕು. ನೈತಿಕ ವಿಕಾಸ ಆರಂಭದಾಗ ಏನಿತ್ತಲ್ಲ ಮಗುವಿನ ಮ್ಯಾಗ, ಆ ಎಲ್ಲಾ ಗುಣಗಳು ನೈತಿಕ ವಿಕಾಸ ಆಗ್ಬೇಕಾದ್ರ ಕಾರಣ ಪೋಷಕರಿದ್ರು. 1ನೇ ಹಂತದಾಗ ಯಾರಿದ್ರು ಹೇಳ್ರಿ, ಪೋಷಕರಿದ್ರು. ಯಾಕಂದ್ರೆ ಪೂರ್ವ ಬಾಲ್ಯಾವಸ್ಥೆದಾಗ ಮಗು ಮನಿ ಬಿಟ್ಟು ಹೊರಗಡೆ ಹೆಚ್ಚು ಬಂದಿರಂಗಿಲ್ಲ. ಹೀಗಾಗಿ ಮನೆಯವರಿಂದನ, ಅವ್ವ ಅಪ್ಪನಿಂದ ಮತ್ತು ಅಜ್ಜ ಅಜ್ಜಿಯಿಂದ, ಮನೆಯಲ್ಲಿ ಇರುವಂತ ಸದಸ್ಯರಿಂದ ಸರಿ ತಪ್ಪುಗಳ ತಿಳುವಳಿಕೆಯನ್ನ ಕಲಿತದ, ಆಯ್ತಾ? ಅದರಿಂದ ನೈತಿಕ ಗುಣಗಳನ್ನ ಅದ ಡೆವಲಪ್ ಮಾಡ್ಕೊಂಡು ಬಂದಿರ್ತದ. ಬಟ್ ಈ ಹಂತದಾಗ ಪೋಷಕರ ಪಾತ್ರಕ್ಕಿಂತನೂ ಹೆಚ್ಚಿನ ಪಾತ್ರ ಯಾರ್ದಿರ್ತದೆ ಹೇಳ್ರಿ? ನೆಕ್ಸ್ಟ್ ಮುಂದುವರೆದ ಕೂಟದ ನೀತಿ ಸಂಹಿತೆ. ಅದೇನು ಫ್ರೆಂಡ್ ಸರ್ಕಲ್ ಗ್ರೂಪ್ ಇರ್ತದಲ್ಲ, ಆ ಗ್ರೂಪದ ಪ್ರಭಾವ ಇವ್ರ ನೈತಿಕ ಬೆಳವಣಿಗೆ ಮೇಲೆ ಸಾಕಷ್ಟು ಏನಾಗ್ತದ ಹೇಳ್ರಿ, ಇಂಪ್ಯಾಕ್ಟ್ ಆಗ್ತದ. ಹಂಗಾಗಿ ಇಲ್ಲಿ ಮೊದಲನೇದ ಏನದಲ್ಲ, 1ನೇದ ಅಂಶ ನೋಡ್ರಿ, ಕೂಟದ ಪ್ರಭಾವ. ಕೂಟದ ಪ್ರಭಾವ, ಪೇರ್ ಇನ್ಫ್ಲೂಯೆನ್ಸ್ ಅಂತ ಹೇಳಿ ಕರಿತೀವಿ ನಾವು. ಉತ್ತರ ಬಾಲ್ಯದಲ್ಲಿ ಮಗುವು ತಾನು ಸೇರಿರುವ ಗುಂಪಿನ ನಿಯಮಗಳನ್ನು ಪಾಲಿಸಲು ಶುರು ಮಾಡ್ತದೆ. ಅವ್ರ ಫ್ರೆಂಡ್ ಸರ್ಕಲ್ದಾಗ ಏನು ನಿಯಮಗಳು ಮಾಡಿರ್ತಾರಲ್ಲ, ರೂಲ್ಸ್, ಅದನ್ನ ಪಾಲಿಸ್ಲಿಕ್ಕೆ ಶುರು ಮಾಡ್ತದೆ. ಹಿಂಗಾಗಿ ಅದು ತನ್ನ ವೈಯಕ್ತಿಕ ಒಂದು ಸಂತೋಷ, ನೋವು, ನಲಿವುಕ್ಕಿಂತನೂ ಆ ಗುಂಪಿನ ನೋವು, ನಲಿವಿನ ಮೇಲೆ ಹೆಚ್ಚು ಪ್ರಭಾವಿತ ಆಗಿರ್ತದೆ. ಅದರ ಸಲುವಾಗಿ ಅದು ಏನ್ ಮಾಡ್ತದಂದ್ರೆ ಮಗುವಿನ ನೀತಿ ಸಂಹಿತೆಯು, ವೈಯಕ್ತಿಕ ನೀತಿ ಸಂಹಿತೆಯು ಅದರ ನೀತಿ ಸಂಹಿತೆಯ ನಿರ್ಮಾಣದ ಮೇಲೆ ಅವನ ಕೂಟದ ನೀತಿ ಸಂಹಿತೆ ಪ್ರಬಲ ಪ್ರಭಾವ ಬೀರ್ತದೆ ಈ ಹಂತದಾಗ. ಸೊ ಅಲ್ಲಿ ಕೂಟದಾಗ ಏನು ನಡೀತದಲ್ಲ ಡಿಸಿಷನ್ಸ್, ಅದನ್ನ ಅದು ಎಲ್ಲ ಕಡೆನೂ ಅಪ್ಲೈ ಮಾಡ್ಲಿಕ್ಕೆ ಶುರು ಮಾಡ್ತದ. ಆಮೇಲೆ
ಎರಡನೇ ಒಂದು ಅಂಶ ನೈತಿಕ ಸಮಯಕ್ಕೆ ಸಂಬಂಧಪಟ್ಟಂತಂದ್ರೆ ಬುದ್ಧಿಶಕ್ತಿ ಮತ್ತು ನೈತಿಕತೆಯ ಸಂಬಂಧ ಏನದ ಅದನ್ನ ತಿಳ್ಕೊಳ್ಬೇಕು. ಇಲ್ಲಿ ಹೆಚ್ಚಿನ ಬುದ್ಧಿಶಕ್ತಿ ಹೊಂದಿರುವಂತಹ ಮಕ್ಕಳು ನೈತಿಕ ತೀರ್ಮಾನಗಳನ್ನು ಕೈಗೊಳ್ಳುವಲ್ಲಿ ಪರಿಪಕ್ವರಾಗಿರುತ್ತಾರೆ. ಯಾರ ಐಕ್ಯೂ ಹೆಚ್ಚಿರ್ತದಲ್ಲ ಅವರು ಮಾರಲ್ ಡಿಸಿಷನ್ಸ್ನು ಕೂಡ ಅಗದಿ ಕರೆಕ್ಟ್ ಆಗೇ ಮಾಡ್ತಾರೋ ಅಂತಂದಂಗೆ, ಸರಿ ತಪ್ಪುಗಳ ಕಲ್ಪನೆಯನ್ನ ಅಗದಿ ಪರ್ಫೆಕ್ಟ್ ಆಗಿ ಮಾಡ್ತಾರೋ ಅಂತಂದಂಗೆ. ಉದಾಹರಣೆಗೆ ಇಲ್ಲಿ ಕೆಲವೊಂದಿಷ್ಟು ಏನಾಗ್ತಂದ್ರೆ ಮನೆಯಲ್ಲಿ ಸುಳ್ಳು ಹೇಳಬಾರ್ದು ಅಂತ ತಿಳ್ಕೊಂಡು ಹೇಳಿರ್ತಾರ. ಆದ್ರೂ ಕೂಡ ತನ್ನ ಸ್ನೇಹಿತನನ್ನ ಶಿಕ್ಷಕರಿಂದ ಕಾಪಾಡುವ ಸಲುವಾಗಿ ಆತ ಸಂದರ್ಭಕ್ಕೆ ತಕ್ಕಂತೆ ಸುಳ್ಳು ಹೇಳುವ ಒಂದು ಕಲೆಯನ್ನು ಕೂಡ ಕಲ್ತಿರ್ತಾನೆ. ಫಾರ್ ಎಕ್ಸಾಂಪಲ್, ಕ್ಲಾಸ್ನ್ಯಾಗ ಇಬ್ಬರು ಜನ ಸ್ನೇಹಿತರಿದಾರ ಅಂತ ತಿಳ್ಕೊಳ್ರಿ. ಒಬ್ಬ ಸ್ನೇಹಿತ ನಿನ್ನೆ ದಿನ ಸ್ಕೂಲಿಗೆ ಬಂದಿಲ್ಲ, ಇವತ್ತು ಸಡನ್ ಆಗಿ ಬರ್ತಾನ. ಶಿಕ್ಷಕರು ಅವನಿಗೆ ಬೈಲಿಕ್ಕೆ ಶುರು ಮಾಡ್ತಾರೆ, ಯಾಕೆ ಬಂದಿಲ್ಲ ಏನಂತೇಳಿ. ಅವಾಗ ಆತನ ಫ್ರೆಂಡ್ ಅವ್ನು ಬಡಿತಾರೋ ಅಂತ ತಿಳ್ಕೊಂಡು ಸುಳ್ಳು ಹೇಳ್ತಾನೆ. ಸರ್ ಅವ್ನಿಗೆ ಆರಾಮ್ ಇರ್ಲಿಲ್ರಿ, ಅವ್ನು ಮಲಗಿದ್ರಿ, ಜ್ವರ ಭಾಳ ಬಂದಿದ್ರಿ ಇಂಥವ್ ಹೇಳ್ತಾರ. ಇನ್ ಕೆಲವೊಂದಿಷ್ಟು ಹುಡುಗರು ಹಂಗೆ ಗೊತ್ತಿರಂಗಿಲ್ಲ, ಸುಳ್ಳು ಹೆಂಗ್ ಹೇಳ್ಬೇಕು ಅನ್ನೋದು ಕಲೆನೂ ಇರಂಗಿಲ್ಲ. ಇಲ್ರಿ ಸರ್ ನೀನೇ ಅವ್ರ ಮನ್ಯಾಗ ಅವ್ರ ಅಜ್ಜಿ ತಿಳ್ಕೊಂಡಿರ ಅಂತ ಹೇಳ್ಬಿಡ್ತಾರೆ. ಸೊ ಇಂಥವೆಲ್ಲ ಸುಳ್ಳುಗಳನ್ನ ಸಂದರ್ಭಕ್ಕೆ ಅನುಸಾರವಾಗಿ ಈ ವಯಸ್ಸಿನ ಮಕ್ಕಳು ಹೇಳ್ತಾರೆ. ಕಾರಣ ಏನಂತಂದ್ರೆ ಎನಿ ಕಂಡೀಷನ್ ಅವನಿಗೆ ಈ ಸುಳ್ಳು ಹೇಳೋದ ತಪ್ಪಂತ ಗೊತ್ತಿದ್ರೂ ಕೂಡ ಅದಕ್ಕಿಂತನೂ ಪ್ರಭಾವ ಏನ್ ಬೀರುತ್ತೆ ಹೇಳ್ರಿ, ಆ ಫ್ರೆಂಡ್ಸ್ ನಾನು ಉಳಿಸೋದು ಅನ್ನೋದೈತಿಲ್ಲ, ಅದು ಬಹಳ ಮಹತ್ವದ. ಹಿಂಗಾಗಿ ಸಂದರ್ಭಕ್ಕೆ ಅನುಸಾರವಾಗಿ ಈ ಹಂತದಲ್ಲಿ ಸುಳ್ಳು ಹೇಳೋದನ್ನ ಮಕ್ಕಳು ರೂಢಿಸಿಕೊಂಡಿರ್ತಾರ. ಅದನ್ನ ನೀಟಾಗಿ ನಾವು ಏನ್ ಮಾಡ್ಬೇಕು, ಮ್ಯಾನೇಜ್ ಮಾಡ್ಬೇಕು. ಅದರ ಸಲುವಾಗಿ ಅವ್ರಿಗೆ ಏನೈತಿ ಅಂದ್ರೆ ಇಲ್ಲಿ ಶಿಸ್ತಿನ ಅಗತ್ಯ ಅದ. ತಿಳಿತಾ? ಶಿಸ್ತಿನ ಅಗತ್ಯ ಅದ. ಮತ್ತೆ ಈ ಹಂತದಾಗ ಪೋಷಕರ ವಿರುದ್ಧ ಅವ್ರು ಯಾಕೆ ಬಂಡಾಯ ಹೇಳ್ತಾರ? ಬಂಡಾಯ ಹೇಳೋದಂತಂದ್ರ ಪೋಷಕರಿಗೆ ಯಾಕೆ ಈ ಏಜ್ ಮಕ್ಕಳು ತಿರುಗಿ ಓದಾಕ್ತಾರ. ಇಲ್ಲಿ ಬಹಳಷ್ಟು ಮನೆಯೊಳಗೆ ಏನಾಗ್ತಂದ್ರ 6ರಿಂದ 12ನೇ ವಯಸ್ಸಿನ ಮಕ್ಳು ಏನಿರ್ತಾವಲ್ಲ, ಸಣ್ಣ ಸಣ್ಣ ಮಾತಿಗೆಲ್ಲಾನು ಕೂಡ ಅದು ಯಾಕ ಇದು ಯಾಕ ಹೀಗ್ಯಾಕ ನಾ ಮಾಡಂಗಿಲ್ಲ ಇಂಥವೆಲ್ಲ ಹೇಳ್ತಿರ್ತಾರ. ಆ ಟೈಮ್ದಾಗ ನನಗ ವಾದಾಕತಿ, ನನಗ ತಿರುಗಿ ಮಾತಾಡತ್ತೆ ಅಂತ ತಿಳ್ಕೊಂಡು ಪೋಷಕರಾದವರು ಮಕ್ಕಳ ಮೇಲೆ ಕೈ ಮಾಡಬಾರ್ದು. ಕಾರಣ ಏನಂತಂದ್ರೆ ಕುತೂಹಲದ ಏಜ್ ಇರೋದ್ರಿಂದ ಪ್ರತಿಯೊಂದನ್ನು ಅದ ಏನ್ ಹೇಳ್ರಿ ಅಪೋಸಿಟ್ ಮಾಡಿ ವಿಷಯವನ್ನು ತಿಳ್ಕೊಳ್ಳುವಂತ ಪ್ರವೃತ್ತಿ ಅದಕ್ಕೆ ಬಂದಿರ್ತದ. ಅದಕ್ಕೆ ಅದು ಅಪೋಸಿಟ್ ಮಾಡ್ತಿರ್ತದ. ನೀವು ಕರೆಕ್ಟ್ ಕಾರಣವನ್ನು ಗುರುತಿಸುವಂತ ಕೆಲಸ ಮಾಡಬೇಕು. ಇಲ್ಲಿ ಮಗುವಿಗೆ ಮಾರ್ಗದರ್ಶನ ಅಗತ್ಯದ ಹಾಗೂ ಪ್ರತಿಭಟನೆಯ ಅವ್ ಯಾಕೆ ಅಪೋಸ್ ಮಾಡಕ ಅನ್ನೋದ ಕಾರಣವನ್ನು ಅರ್ಥ ಮಾಡಿಕೊಳ್ಳೋದು ಏನದಲ್ಲ, ಅದು ಈ ಹಂತದಾಗ ಬಹಳ ಇಂಪಾರ್ಟೆಂಟ್ ಅದ. ಸೊ ಇಲ್ಲಿ ಶಿಸ್ತಿನ ಅಗತ್ಯ ಅಂತ ಮೊದಲನೇದಲ್ಲ. ಈ ಶಿಸ್ತಿನ ಅಗತ್ಯ ಯಾರಿಗದ? ನೀಡ್ ಆಫ್ ಡಿಸಿಪ್ಲಿನ್ ಅಂತ ಹೇಳಿ ಕರಿತೀವಿ ನಾವು. ಈ ಶಿಸ್ತಿಗೆ ಕಾರಣ ಏನಂತಂದ್ರೆ ಅಂದ್ರೆ ಯಾಕೆ ಅವ್ರಿಗೆ ಡಿಸಿಪ್ಲಿನ್ ನಾವು ತಂದು ಕೊಡ್ಬೇಕಂದ್ರೆ ಒಂದೇ ಕಾರಣ ನೋಡ್ರಿ. ಕಾರಣ ನಂಬರ್ 1, ಮಗು ಸಂಪೂರ್ಣ ಪರಿಪಕ್ವನಾಗಿಲ್ಲ. ಈ ಹಂತದ ಮಕ್ಕಳು 6ರಿಂದ 12ನೇ ವಯಸ್ಸಿನ ಮಕ್ಕಳಿಂದೆಲ್ಲ ಕಂಪ್ಲೀಟ್ ಪರಿಪಕ್ವತೆಯನ್ನು ಹೊಂದಿಲ್ಲ. ಮ್ಯಾಚುರಿಟಿ ಅವ್ರಿಗೆ ಇನ್ನೂ ಬಂದಿರಂಗಿಲ್ಲ. ಬಟ್ ಅವ್ರು ತಿಳ್ಕೊಂಡಿರ್ತಾರೆ ನಾವು ಮ್ಯಾಚೂರ್ಡ್ ಆಗಿದ್ದೇವೆ, ನಮ್ಗೆ ಇನ್ನು ಯಾರಿಗೂ ಅವಶ್ಯಕತೆ ಇಲ್ಲ ಅಂತ. ಬಟ್ ಬಂದಿರಂಗಿಲ್ಲ. ಅದರ ಸಲುವಾಗಿ ಅವ್ರಿಗೆ ಏನ್ ಹೇಳ್ರಿ, ಶಿಸ್ತಿನ ಅಗತ್ಯ ಅದ. ಒಂದೇ ಕಾರಣ. ಎರಡನೇ ಕಾರಣ ಏನೈತೆ ಅಂದ್ರೆ ಅನುಭವದ ಕೊರತೆ, ಲ್ಯಾಕ್ ಆಫ್ ಎಕ್ಸ್ಪೀರಿಯನ್ಸ್. ಸ್ವತಃ ಅವ್ರಿಗೆ ಯಾವುದೇ ಅನುಭವಗಳು ಇಲ್ಲ. ಹಿಂಗಾಗಿ ಅವರಿಗೆ ಶಿಸ್ತಿನ ಅಗತ್ಯತೆ ಅದ. ತಿಳಿತಾ? ಇನ್ನ ಯಾಕೆ ಅವ್ರು ಪ್ರತಿಭಟನೆ ಮಾಡ್ತಾರೋ ಈ ಹಂತದಾಗ ಬಂದು ಮೊದಲೆಲ್ಲಾನು ಅಗದಿ ಶಾನೆ ಅನ್ಸ್ಕೊಂಡಿರ್ತಾರ ಅವ್ವಪ್ಪನ ಕಡೆಗೆ. ಈ ಹಂತದಾಗ ಬಂದಾಗ ಅಪ್ಪ ಅಮ್ಮನಿಗೆ ಯಾಕೆ ಅವ್ರು ತಿರುಗಿ ಮಾತಾಡ್ತಾರ ಅನ್ನೋದು ಕಾರಣ ಏನಂತಂದ್ರ ಈ ಹಿಂದೆ ಅಂದ್ರೆ ಪೂರ್ವ ಬಾಲ್ಯಾವಸ್ಥೆಯಲ್ಲಿ ಅವರಿಗೆ ಒಂದು ನಂಬಿಕೆ ಇತ್ತು. ಏನಂತ? ಪೋಷಕರಿಗೆಲ್ಲಾ ತಿಳಿದಿದೆ ಎಂಬ ನಂಬಿಕೆ ಇತ್ತು. ತಮ್ಮ ತಂದೆ ತಾಯಿಗಳಿಗೆ ಎಲ್ಲಾ ವಿಷಯದ ಕುರಿತು ನಾಲೆಜ್ ಐತೆ ಅಂತ ಅವ್ರಿಗೆ ಗೊತ್ತೈತಿ. ಯಾಕೆ ಹೇಳ್ರಿ, ಇವ್ರು ಮನೆ ಬಿಟ್ಟು ಹೋಗಿಲ್ಲ, ಇನ್ನೊಬ್ಬರು ನೋಡಿಲ್ಲ. ಹಿಂಗಾಗಿ ಏನ್ ವಿಷಯ ಗೊತ್ತೈತಿಲ್ಲ ಅದನ್ನ ಎಲ್ಲಾ ತಂದೆ ತಾಯಿಗಳಿಗೆ ಗೊತ್ತದ. ತನಗೇನ್ ಗೊತ್ತಿಲ್ಲ ಅದನ್ನ ಅವ್ರ ಮುಖಾಂತರ ತಿಳ್ಕೊಂಡದ. ತಂದೆ ತಾಯಿಗಳಾದವ್ರು ಏನ್ ಮಾಡಿರ್ತಾರ ಹೇಳ್ರಿ, ಚೆನ್ನಾಗಿರುತ್ತೆ. ಹಾಲು ಕುಡಿಯಾಕ ಕೊಡ್ತಿರ್ತಾರ, ಮಗು ಬ್ಯಾಡ ಅಂತಿರ್ತದ. ಹಾಲು ಕುಡಿಯ ಇಲ್ದ್ರ ಬೆಕ್ ಬಂದ್ ಕುಡ್ದು ಹೋಗ್ತದ. ಇದನ್ನ ಹೇಳ್ಬಿಡ್ತಾರ. ಆಮೇಲೆ ಮಗು ಹಾಲು ಕುಡ್ತದ. ರಾತ್ರಿ ಮಲಗು ಹೊತ್ನ್ಯಾಗ ಮಲಗಂಗಿಲ್ಲ, ಅದು ಏನ್ರ ಕೇಳ್ತಿರ್ತದ, ಬೇಗ ಮಲ್ಕೊ ಇಲ್ಲಾಂದ್ರೆ ದೇವ್ ಬಂದ್ ಕರ್ಕೊಂಡು ಹೋಗ್ಬಿಡ್ತದ. ಹಿಂಗ್ ಹೇಳಿ 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 ಅದಕ್ಕೆ ಏನ್ ಮಾಡಿರ್ತಾರೋ ಅದು ನಿಜ ಅಂತ ತಿಳ್ಕೊಂಡ್ ಬಿಟ್ಟಿರ್ತದೆ. ತಂದೆ ತಾಯಿಗಳು ಹೇಳೋದು ನಿಜ ಅಂತ ಗೊತ್ತಿರ್ತದ. ಆಮೇಲೆ ಈಗ ಏನಾಗ್ಯದ, ಉತ್ತರ ಬಾಲ್ಯದಾಗ ಸ್ನೇಹಿತರ ಜೊತೆಗೆ ಎಲ್ಲ ಬೆರ್ಕೊಂಡದ, ಸ್ಕೂಲ್ದಾಗ ಹೋಗ್ಯದ, ಏಜ್ ಹೆಚ್ಚಾಗ್ಯದ. ಅದಕ್ಕೆ ಆ ದೆವ್ವ ಇಲ್ಲ ಅನ್ನೋದು ಗೊತ್ತಾಗ್ಯದ, ಹಂಗ್ ಬಂದ್ ಕರ್ಕೊಂಡು ಹೋಗಂಗಿಲ್ಲ ಗೊತ್ತದ, ನಾವು ಹಾಲು ಕುಡಿದಿದ್ರೆ ಬೆಕ್ಕ ಕುಡಿಯಂಗಿಲ್ಲ ಅನ್ನೋದು ಗೊತ್ತದ. ಇಂಥವೆಲ್ಲಾನು ಆದಾಗ ಅದ್ ಹೆಚ್ಚು ಏನಾಗಿದೆ ಹೇಳ್ರಿ, ಆ ಸ್ನೇಹಿತರ ನಿಯಮಗಳನ್ನ ನೋಡಿದಾಗ ವಿವಿಧ ಮಾನದಂಡಗಳ ಅರಿವು ಅದಕ್ಕಾಗ್ಯದ. ಇವೆಲ್ಲಾನು ನನಗ ಮೊದಲ ಇವರು ಸುಳ್ಳು ಹೇಳಿದಾರ ಅಂತ ತಿಳ್ಕೊಂಡೆ. ಅದಕ್ಕ ಫಲಿತಾಂಶ ಏನ, ಪೋಷಕರ ನಿಯಮಗಳ ವಿರುದ್ಧ ಪ್ರತಿಭಟನೆ ಮಾಡ್ತಾರ. ಅದಕ್ಕ ಈ ಸಲ ಏನ್ರ ಹೇಳ್ರಿಕೆ ಅದು ಖರೇನೇ ಇಲ್ಲ ಅಂತೇಳಿ ಅವ್ರು ಅನ್ಲಿಕ್ಕೆ ಶುರು ಮಾಡ್ತಾರೆ. ಮತ್ತೊಂದು ನೀವು ಅಬ್ಸರ್ವ್ ಮಾಡಿರ್ಬೇಕು, ಈಗ ಮನ್ಯಾಗ ಟೀಚರ್ಸ್ ಮಕ್ಳು ಇರ್ತಾರ, ಅವ್ರು ಸ್ಕೂಲ್ಗೆ ಹೋಗಿ ಬಂದಿರ್ತಾರ, ಬೇರೆ ಸ್ಕೂಲಿಗೆ ಇರ್ತಾರ ಅವ್ರ. ಅಲ್ಲಿ ಏನಾದ್ರೂ ಒಂದು ಸಣ್ಣ ತಪ್ಪು ಹೇಳಿದ್ರಂತ ತಿಳ್ಕೊಳ್ರಿ. ತಪ್ಪು ಹೇಳಿದಾಗ ಇಲ್ಲಿ ಬಂದಾಗ ಅವ್ರ ತಂದೆ ಆದವ್ರು ಅವರು ಕೂಡ ಶಿಕ್ಷಕರು ಇರ್ತಾರ. ಇದು ಮಿಸ್ಟೇಕ್ ಅದಪ್ಪ ತಿದ್ದುಕೋ ಅಂತ ಹೇಳಾಗ, ಇಲ್ಲ ನಮ್ಮ ಸ್ಕೂಲ್ನಾಗ ಹಿಂಗ ಹೇಳಿದಾರ, ಅದಕ್ಕೆ ಇದ ಕರೆಕ್ಟ್ ಐತಿ.
ಈವನ್ ಒಬ್ಬ ಯಾರ ಫ್ರೆಂಡ್ ಹೇಳಿದ್ದು ಕೂಡ ಇಲ್ಲ ನನ್ನ ದೋಸ್ತ್ ಹಿಂಗ ಹೇಳಿದ ಅದು ಕರೆಕ್ಟ್ ಐತಿ. ಈ ರೀತಿ ಅವರಿಗೆ ಕೂಟದ ಪ್ರಭಾವ ಮತ್ತು ಹೊರಗಿನ ಪ್ರಭಾವ ತಂದೆ ತಾಯಿಗಳ ಪ್ರಭಾವಕ್ಕಿಂತ ಹೆಚ್ಚಿಗೆ ಈ ಹಂತದಲ್ಲಿ ಇರ್ತದೆ. ಇದನ್ನ ತಾವು ಅರ್ಥ ಮಾಡ್ಕೊಳ್ಬೇಕು. ಆಯ್ತಾ? ಮತ್ತು ಮಕ್ಕಳು ಸಂಪೂರ್ಣವಾಗಿ ಪ್ರಬುದ್ಧರಾಗಿರದ ಕಾರಣ ಅವರಿಗೆ ಹಿರಿಯರ ಮಾರ್ಗದರ್ಶನ, ಅವ್ರಿಗೆ ಏನ್ ಬೇಕು ಹೇಳ್ರಿ, ಹಿರಿಯರ ಮಾರ್ಗದರ್ಶನ ಬೇಕೇ ಬೇಕು. ಆದ್ರೆ ಈ ಮಾರ್ಗದರ್ಶನ ಮಾಡುವಾಗ ಅವ್ರಿಗೆ ಫೋರ್ಸ್ ಮಾಡ್ಕೇವಂತ ಅನಿಸ್ಬಾರ್ದು. ಆ ರೀತಿ ನಿಮ್ ಮಾರ್ಗದರ್ಶನ ಇರ್ಬೇಕು, ಇಲ್ಲಾಂದ್ರೆ ಅವ್ರ ಪ್ರತಿಭಟನೆಗೆ ಒಳಪಡ್ತಾರ. ಆಯ್ತಾ? ಇನ್ನು ಮುಂದುವರೆದು ಪಾಪ ಮತ್ತು ಪುಣ್ಯದ ಅರಿವು, ನೈತಿಕವಾಗಿ ಇದು ಮುಂದಿನ ಅಂಶದ ಪಾಪ ಪುಣ್ಯದ ಅರಿವು ಮತ್ತು ಬಾಲಾಪರಾಧ. ಆಯ್ತಾ? ಈ ಅವ್ರ ಅಂಶಗಳಿಂದಲ್ಲ ಅವ್ರಲ್ಲೇ ಡೆವಲಪ್ ಆಗ್ತಾವ. ಪಾಪ ಪುಣ್ಯದ ಅರಿವು ಏನಿದಲ್ಲ, ಇದು ಹೆಂಗ ಅವ್ರಿಗೆ ಡೆವಲಪ್ ಆಗ್ತದ ಅನ್ನೋದು ನಾನು ನಿಮ್ಗೆ ಹೇಳ್ತೇನೆ ನೋಡ್ರಿ. ಡೆವಲಪ್ ಮಾಡೋದು ಯಾರ ಕಡೆ ಅದ? ಅವ್ವ ಅಪ್ಪನ ಕಡೆಗೆ ಅದ, ಶಿಕ್ಷಕರ ಕಡೆಗೆ ಅದ. ಮಗುವಿನ ಧಾರ್ಮಿಕ ಆಚರಣೆಗಳು ಮತ್ತು ತಪ್ಪು ಮಾಡಿದಾಗ ದೊಡ್ಡವರು ಹೇಗೆ ಪ್ರತಿಕ್ರಿಯಿಸ್ತಾರೆ ಎಂಬುದರ ಮೇಲೆ ಅವರ ಪಾಪ ಪುಣ್ಯದ ಅರಿವು ಬೀಳ್ತದ. ಅಂದ್ರ ಒಂದು ಮಿಸ್ಟೇಕ್ ಏನಾದ್ರು ಮಾಡ್ಯದ ಮಗು, ತಿಳಿತಾ, ಆ ಮಾಡಿದಾಗ ಅವರು ಪ್ರತಿಕ್ರಿಯೆ ಹೆಂಗ್ ತೋರ್ತಾರ ಅನ್ನೋದ್ರ ಮೇಲೆ ಡಿಪೆಂಡ್ ಅದ. ತಿಳಿತಾ? ದೊಡ್ಡವರು ಒಂದ್ ಯಾವ್ದಾರ ತಪ್ಪು ನಡೆದದ ಮಗುವಿನ ಕಡೆಯಿಂದ, ಅವಾಗ ತಂದೆ ತಾಯಿಗಳು ಅಥವಾ ಶಿಕ್ಷಕರು ಆ ಮಗುವಿನ ಜೊತೆಗೆ ಯಾವ ರೀತಿ ಪ್ರತಿಕ್ರಿಯೆ ತೋರ್ತಾರ ಅನ್ನೋದ್ರ ಮ್ಯಾಗ ಪಾಪ ಪುಣ್ಯದ ಅರಿವು ಅದಕ್ಕೆ ಬರ್ತದೆ. ಉದಾಹರಣೆಗೆ, ತಪ್ಪು ಮಾಡಿದಾಗ ಡೈರೆಕ್ಟ್ ಹೊಡೆಯುವ ಬದಲು ಮಗುವಿಗೆ ನ್ಯಾಯ ಮತ್ತು ಕ್ಷಮೆಯ ನೈಜ ಪರಿಕಲ್ಪನೆಯನ್ನ ಅರ್ಥ ಮಾಡಿಸೋದು. ಹಿಂಗಂದ್ರೆ ಏನ? ಒಂದು ಉದಾಹರಣೆ ಮೂಲಕ ನೋಡೋಣ. ಸ್ಕೂಲ್ದಾಗ ಆಟಕ್ ಬಿಟ್ಟದ, ಯಾವ್ದಾದ್ರು ಒಬ್ಬ ಹುಡುಗ ಬಂದು ಇನ್ನೊಬ್ಬ ಹುಡುಗಂದ ಕಂಪಾಸ್ ತೆಗೆದು ಅದ್ರಾಗಿಂದ ಪೆನ್ಸಿಲ್ ಪೆನ್ನ ತಗೊಂಡಿದ್ದಾನ. ಅವ್ನು ಕಳುವು ಮಾಡಿದಾನ. ಅವ್ನ್ ಬೇಕಾಗಿತ್ತು, ಕಳುವು ಮಾಡಿದಾನ ಅವ್ನು. ಆಮೇಲೆ ಆ ಹುಡುಗನಿಗೆ ಗೊತ್ತಾಗ್ಬಿಡ್ತದೆ, ಯಾರದು ತಗೊಂಡಿರ್ತಾನಲ್ಲ ಆ ಹುಡುಗ ಗೊತ್ತಾಗ್ತದ. ಆ ಹುಡುಗ ಬಂದು ಇನ್ನೊಬ್ಬ ಹುಡುಗನನ್ನ ಬಡದ್ ಬಿಡ್ತಾನ, ಇವ ತಗೊಂಡ ಅಂತ ತಿಳ್ಕೊಂಡು. ಮತ್ತೆ ಅವ್ನ ಕಡೆ ಪೆನ್ನ ಪೆನ್ಸಿಲ್ ಕಸ್ಕೊಂಡು ತನ್ನ ಕಡೆ ಇಟ್ಕೊಳ್ತಾನ. ಆಮೇಲೆ ಈ ಕೇಸ್ ಶಿಕ್ಷಕರ ಕಡೆಗೆ ಹೋದಾಗ ಡೈರೆಕ್ಟ್ ತಗೊಂಡೆ ಅವ್ನ ಪೆನ್ಸಿಲ್ ತಗೊಂಡೇನ್, ಪೆನ್ ತಗೊಂಡೇನ್ ಅಂತ ಹೇಳಿ ಈ ಶಿಕ್ಷಕ ಅವ್ನ ಮ್ಯಾಗ ಬಡದ್ ಅಂತ ತಿಳ್ಕೊಡ್ರಿ. ಅವಾಗ ಆ ಹುಡುಗ ಬಹಳಷ್ಟು ಏನಾಗ್ತದೆ ಹೇಳ್ರಿ, ಇನ್ಫೀರಿಯರ್ ಕಾಂಪ್ಲೆಕ್ಸ್ ಬೆಳೆಸ್ಕೋತದ, ಮತ್ತ ಅಸಹ್ಯ ಪಡ್ತದ ಅದ. ಆಮೇಲೆ ಅದನ್ನ ಆಕ್ಚುಲಿ ಡೀಲ್ ಹೆಂಗ್ ಮಾಡ್ಬೇಕು? ತಗೊಂಡೇನಂತ ಕೇಳೋದ, ಆ ಮಗು ಒಪ್ಕೊಂತ ಅಂತ ತಿಳ್ಕೊಡ್ರಿ, ತಪ್ಪಿನ ಅರಿವು ಆಗ್ಯದ ಅಂತಂದಂಗ. ಸೊ ಅವಾಗ ನೀವು ಶಿಕ್ಷಕರಾದವ್ರು ಏನ್ ಮಾಡ್ಬೇಕು? ಯಾವುದೇ ಕಾರಣಕ್ಕೂ ಹಂಗೆ ತಗೋಬಾರ್ದಪ್ಪ, ಇನ್ನೊಬ್ರ ವಸ್ತುಗಳನ್ನ ಮುಟ್ಟಂಗಿಲ್ಲ. ನಿನಗೆ ಬೇಕಾಗಿದ್ರೆ ಅವನ ಕಡೆ ಕೇಳಿ ತಗೊಳ್ಬೇಕು, ಪರ್ಮಿಷನ್ ತಗೋಬೇಕು, ಪೆನ್ ಕೊಡು, ಪೆನ್ಸಿಲ್ ಕೊಡು ಅನ್ಬೇಕು, ರಿಕ್ವೆಸ್ಟ್ ಮಾಡಬೇಕು. ಇಂಥವೆಲ್ಲ ಮಾಡ್ಬೇಕಾ? ಮುಂದಿನ ಸಲ ಹೆಂಗ್ ಮಾಡಂಗಿಲ್ಲ ಹಿಂಗೆ ತಿಳಿಸಿ ಹೇಳ್ತಂತ ತಿಳ್ಕೊಡ್ರಿ. ಮಕ್ಕಳು ಆ ವಯಸ್ಸಿನಾಗ ಯಾವುದೇ ತಪ್ಪು ತಿಳ್ಲಾರ್ದ ಮಾಡಿರ್ತಾವ, ಅದನ್ನ ಸರಿ ದಾರಿ ತೋರಿಸಿದ್ರೆ ತಿಳ್ಕೊಳ್ಳೋ ಸಾಮರ್ಥ್ಯ ಅವ್ರಿಗೆ ಇರ್ತದ. ಸೊ ಆ ಟೈಮ್ದಾಗ ಆ ಮಗು ಹೂ ಅಂತದ. ಓಕೆ, ಈಗ ನಿನ್ನ ಫ್ರೆಂಡಿಗೆ ಸಾರಿ ಅತ್ತಾನು ಅಂತಂದ್ ಕೂಡ ಸಾರಿ ಅಂತ ಹೇಳ್ತದ. ಓಕೆ, ನೀನು ಅವಂಗ ಥ್ಯಾಂಕ್ ಯು ಕೊಡು, ಕ್ಷಮಾಪಣೆ ಮಾಡಿದಾನ ಅಂತ ಹೇಳು. ಹಿಂಗೆ ಹೇಳಿ ಅವ್ರಿಬ್ಬರ ಬಾಂಧವ್ಯನ ಬೆಳೆಸ್ತಂತ ತಿಳ್ಕೊಡ್ರಿ. ಆ ಟೈಮ್ದಾಗ ಪಾಪ ಮತ್ತು ಪುಣ್ಯದ ಅರಿವಾಗ್ತದ. ಇಲ್ಲಿ ಈ ಕ್ರಮಾದಾನ ಅಂತ ಇರ್ದ, ಇದ್ರದ ಅರಿವು ಕೂಡ ಆಗ್ತದ. ಕ್ರಮಾದಾನ ಅಂತಂದ್ರೆ ಹೇಳ್ರಿ, ಜಸ್ಟಿಸ್ ಅಂತಂದಂಗ, ನ್ಯಾಯ ಯಾವುದು ಅನ್ನೋದರ ಅರಿವು ಕೂಡ ಅದಕ್ಕೆ ಬರ್ತದ. ಇಲ್ಲಿ ನೋಡ್ರೆ, ಸೆನ್ಸ್ ಆಫ್ ಸಿನ್ ಅಂಡ್ ವರ್ಚ್ಯೂ ಅಂತ ಹೇಳಿ ಕರಿತೀವಿ. ವರ್ಚ್ಯೂ ಅಂತಂದ್ರೆ ಕ್ರಮಾದಾನ, ಜಸ್ಟಿಸ್, ನ್ಯಾಯದ ಕುರಿತು ಕೂಡ ಅದಕ್ಕೆ ಗೊತ್ತಾಗ್ಬಿಡ್ತದೆ. ಬಟ್ ಆ ಎಲ್ಲಾ ಕೆಲಸವನ್ನ ತಾಳ್ಮೆಯಿಂದ ಶಿಕ್ಷಕರಾದವರು ಮತ್ತು ಪಾಲಕರು ಮಾಡ್ಲೇಬೇಕು. ಓಕೆ, ಇನ್ನು ಮತ್ತೊಂದು ಇತರ ಅಂಶ ಏನಂತಂದ್ರ, ಈ ಹಂತದ ಮಕ್ಕಳಲ್ಲಿ ಹೆಚ್ಚಾಗಿ ಬಾಲಾಪರಾಧಗಳು ನಡೀತಾವ. ಡೆಲಿಕ್ವೆನ್ಸಿ ಅಂತ ಹೇಳಿದ ನೋಡ್ರಿ, ಇಲ್ಲಿ ಡೆಲಿಕ್ವೆನ್ಸಿ, ಜುವೆನೈಲ್ ಡೆಲಿಕ್ವೆನ್ಸಿ ಅಂತ ಏನ ಕರಿತಾರಲ್ಲ, ಅಂದ್ರೆ ಬಾಲ್ಯದಲ್ಲಿ ಕಾನೂನು ಬಾಹಿರ ಕಾರ್ಯಗಳನ್ನು ಮಾಡೋದು ಅಂದಂಗೆ ಬಾಲಾಪರಾಧಗಳು ಅಂತಂದಂಗೆ. ಬಾಲಾಪರಾಧಗಳದಾಗ ಈ ಹಂತದಲ್ಲಿ ಒಂದು ಡಿಫ್ರೆನ್ಸ್ ಅದ. ಏನ್ ಡಿಫ್ರೆನ್ಸ್ ಅದ ಅನ್ನೋದು ನೋಡ್ರಿ. ಮೊದಲನೇದು ಈ 6 to 12th ಏಜ್. ಇದು ನಿಮಗೆ ಗೊತ್ತದ. 6ರಿಂದ 12ನೇ ವಯಸ್ಸಿನ ಮಕ್ಕಳಲ್ಲಿ ಲಿಂಗಾಧಾರಿತ ಬಾಲಾಪರಾಧಗಳನ್ನ ನೋಡ್ತಾ ತಿಳ್ಕೊಡ್ರಿ, ಜೆಂಡರ್ ವೈಸ್ ನೋಡ್ತಾ ತಿಳ್ಕೊಡ್ರಿ. ಹೆಚ್ಚಾನ ತಪ್ಪುಗಳು ಯಾರು ಮಾಡಿದಾರ ನೋಡ್ರಿ, ಇಲ್ಲಿ ಬಾಯ್ಸ್ ಮಾಡಿದಾರ. ಹೇಳ್ತಿಲ್ಲ, ಬಾಯ್ಸ್ ಪ್ರಮಾಣ ಇಲ್ಲಿಗದ, ಗರ್ಲ್ಸ್ ಪ್ರಮಾಣ ಇಲ್ಲಿಗದ. ಹೇಳ್ತಾ, ಇಲ್ಲಿಗದ ಗರ್ಲ್ಸ್ ಪ್ರಮಾಣ. ಸೊ ಹೆಚ್ಚನ ಹುಡುಗರ ತಪ್ಪುಗಳು ಮಾಡ್ತಾರ, ಹುಡುಗಿಯರ ತಪ್ಪುಗಳು ಮಾಡಂಗಿಲ್ಲ. ಇನ್ನ ಎರಡನೇ ಅಂಶ ಭೌಗೋಳಿಕ, ಜಿಯೋಗ್ರಫಿಕಲ್ ವೈಸ್ ನೋಡ್ತಾ ತಿಳ್ಕೊಡ್ರಿ. ಗ್ರಾಮೀಣ ಪ್ರದೇಶದಾಗ ಬಹಳ ಕಡಿಮೆ ತಪ್ಪುಗಳನ್ನ ಮಾಡ್ತಾವ ಹುಡುಗರು. ಬಟ್ ಸಿಟಿದಾಗ ಇರುವಂತ ಮಕ್ಕಳು ಬಹಳಷ್ಟು ಹೆಚ್ಚಿನ ತಪ್ಪುಗಳನ್ನ ಮಾಡ್ತಾ ಇರುತ್ತಾನೆ. ಗೊತ್ತಾಯ್ತಾ? ಇದು ಏನ್ ಹೇಳ್ರಿ, ನೈತಿಕ ವಿಕಾಸ ಈ ಹಂತದಲ್ಲಿ ಆಗಿದ್ದಾಯ್ತು. ಇನ್ನ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಂದ್ ಸಣ್ಣ ಏನ್ ಮಾಡೋಣ, ರಿವಿಷನ್ ಮಾಡೋಣ. ಈ ಒಂದು ಅಂಶದ ಸಂಬಂಧಪಟ್ಟಂತೆ ಯಾವ ಪ್ರಶ್ನೆಗಳನ್ನ ಕೇಳಬಹುದು. ಒಂದೇದು ನೋಡ್ರಿ, ಉತ್ತರ ಬಾಲ್ಯದ ಸಂವೇಗಗಳು ಸಾಂಸರ್ಗಿಕವಾಗಿರುತ್ತವೆ. ಇದು ನಿಮ್ಗೆ ನೆನಪಿಟ್ಕೊಳ್ರಿ. ಸಾಂಸರ್ಗಿಕ ಅಂತಂದ್ರೆ ಒಬ್ಬರ ಮೇಲೆ ಒಬ್ಬರ ಅವಲಂಬಿತವಾಗಿರ್ತಾವ. ಮಕ್ಕಳ ಪ್ರಭಾವ ಅದ್ರ ಮ್ಯಾಗೆ ಇರ್ತದೆ. ಕಾಂಟಿಜಿಯಸ್ ಅಂತ ಹೇಳಿ ಇಂಗ್ಲಿಷ್ನಾಗ ಕರೀತಾರೆ. ಎರಡನೇದು, ಪ್ರಾಣಿ ಮತ್ತು ಎತ್ತರದ ಭಯ ಹೋಗ್ತದ ಮತ್ತು ಕಲ್ಪಿತ ಭಯ ಮತ್ತು ಪರೀಕ್ಷೆಯ ಭಯ ಶುರುವಾಗ್ತದೆ ಈ ಹಂತದಾಗ, ಉತ್ತರ ಬಾಲ್ಯಾವಸ್ಥೆದಾಗ. ಮೂರನೇದು,
ಪೋಷಕರು ಮತ್ತು ಶಿಕ್ಷಕರು ಮಾಡುವ ಭೇದ ಭಾವದಿಂದ ಬಿಯಾಸ್ ಅಂತ ಹೇಳಿ ಕರಿತೇವೆ. ಭೇದ ಭಾವದಿಂದ ಏನ ಆಗ್ತದೆ ಹೇಳ್ರಿ, ಅಸೂಯೆಗೆ ಪ್ರಮುಖ ಕಾರಣ ಆಗ್ತದೆ. ಆಯ್ತಾ? ಇನ್ನು 4ನೇ ಅಂಶ, ಮಗುವಿನ ನೈತಿಕತೆಯ ಮೇಲೆ ಕೂಟ ನೀತಿ ಸಂಹಿತೆಯ ಪ್ರಭಾವ ಅತಿ ಹೆಚ್ಚಾಗಿರ್ತದ. ಆಮೇಲೆ ಹೆಚ್ಚಿನ ಬುದ್ಧಿಶಕ್ತಿ ಐಕ್ಯೂ ಇರುವಂತ ಮಕ್ಕಳು ನೈತಿಕ ತೀರ್ಮಾನಗಳನ್ನ ಕೈಗೊಳ್ಳುವಲ್ಲಿ ಪರಿಪಕ್ವರಾಗಿರ್ತಾರೆ. ಆಮೇಲೆ 6ನೇ ಅಂಶ, 6ನೇ ಅಂಶ, ಅನುಭವದ ಕೊರತೆಯಿಂದ ಮಗುವಿಗೆ ಎದರ ಅವಶ್ಯಕತೆ ಅದ, ಶಿಸ್ತಿನ ಅಗತ್ಯವಿದೆ. ಅದನ್ನ ತಂದೆ ತಾಯಿಗಳು ಮತ್ತು ಶಿಕ್ಷಕರು ನೀಡಬೇಕು. ಆಮೇಲೆ ಬಾಲಾಪರಾಧಗಳು ಗ್ರಾಮೀಣ ಪ್ರದೇಶಕ್ಕಿಂತ ಎಲ್ಲಿ ಹೆಚ್ಚಿದಾವ ಹೇಳ್ರಿ, ಪಟ್ಟಣ ಪ್ರದೇಶದಲ್ಲಿ ಹೆಚ್ಚಾಗಿದಾವ. ಇನ್ನು ಒಂದು ಪ್ರಶ್ನೆ ಅದ, ಅದನ್ನ ನೀವು ಕಮೆಂಟ್ ಮೂಲಕ ತಿಳಿಸ್ಬೇಕು. ಲಿಂಗಾಧಾರಿತ ಬಾಲಾಪರಾಧಗಳು ಯಾರಲ್ಲಿ ಹೆಚ್ಚಾಗಿದಾವ? ಈಗ ಆಲ್ರೆಡಿ ಹೇಳಿದಾನ, ಒಂದ್ಸಲ ಕಮೆಂಟ್ ಮಾಡ್ರಿ. ಆಯ್ತಾ? ಇನ್ನ ಕೆಲವೊಂದಿಷ್ಟು ಪ್ರಶ್ನೆಗಳು, 4 ಪ್ರಶ್ನೆಗಳನ್ನ ತೆಗೆದುಕೊಂಡಿದ್ದಾನೆ. ಇದಕ್ಕೆ ಉತ್ತರ ಕೂಡ ಇಲ್ಲೇ ಕೊಟ್ಟಿದ್ದಾನೆ. ಜಸ್ಟ್ ನೀವು ಅಬ್ಸರ್ವ್ ಮಾಡ್ರಿ. ಏನಂತಂದ್ರ, ಉತ್ತರ ಬಾಲ್ಯದಲ್ಲಿ ಮಕ್ಕಳ ಸಂವೇಗಗಳು ಯಾವ ಸ್ವರೂಪವನ್ನು ಹೊಂದಿರುತ್ತವೆ? 1ನೇ ಪ್ರಶ್ನೆ ಅದ. ಯಾವ ಸ್ವರೂಪವನ್ನು ಹೊಂದಿರ್ತಾವ? ಸಾಂಸರ್ಗಿಕ. ಈ ಶಬ್ದ ನೆನಪಿಡ್ರಿ, ಸಾಂಸರ್ಗಿಕ ಕಾಂಟಿಜಿಯಸ್ ಅಂತ ಹೇಳಿ ಇಂಗ್ಲಿಷ್ ನಾಗ ಕರೀತಾರ. ಇದ್ ನೆನಪಿಟ್ಕೊಡ್ರಿ. 2ನೇ ಪ್ರಶ್ನೆ ಏನಂತಂದ್ರ, ಮಕ್ಕಳಲ್ಲಿ ಅಸೂಯೆ ಉಂಟಾಗಲು ಮುಖ್ಯ ಕಾರಣವೇನು? ಯಾವುದು? ಆಟದಲ್ಲಿನ ಸೋಲು ಮತ್ತೆ ಪೋಷಕರ ಭೇದ ಭಾವ. ಆಯ್ತಾ? ಇಲ್ಲಿ ಏನ್ ಕೇಳಿದಾರೆ ಹೇಳ್ರಿ ಪ್ರಶ್ನೆ, ಇಲ್ಲಿ ಒಂದು ಡಿಫ್ರೆನ್ಸ್ ನೋಡ್ಕೊಡ್ರ. ಮಕ್ಕಳಲ್ಲಿ ಅಸೂಯೆ ಉಂಟಾಗಲು ಕಾರಣ ಅಂತ ಕೇಳಿದಾರೆ. ಅಸೂಯೆ ಯಾಕಾಗ್ತದ? ಪೋಷಕರ ಭೇದ ಭಾವದಿಂದ. ಮತ್ತೆ ಇಲ್ಲಿ ಆಪ್ಷನ್ ಏನ್ ಕೊಡಿದಾರೋ, ಆಟದಲ್ಲಿ ಸೋಲ. ಆಟದಾಗ ಸೋಲಾದಾಗ ಏನಾಗ್ತದೆ ಹೇಳ್ರಿ, ಅವತ್ತಕ್ಕ ಭಯ ಆಗ್ತದ, ಇದು ಸಿಟ್ಟು ಬರ್ತದ. ನೋಡ್ರಿ, ಆಟದಾಗ ಸೋಲಾದ್ರ ಅವ್ರಿಗೆ ಏನಾಗ್ತದೆ ಹೇಳ್ರಿ, ಕೋಪ ಬರ್ತದ. ಇದ ಡಿಫ್ರೆನ್ಸ್, ಇದನ್ನ ತಿಳ್ಕೊಬೇಕು. ಇನ್ನು 3ನೇ ಪ್ರಶ್ನೆ ನೋಡ್ಕೊಳ್ರಿ. ಮಗುವಿನ ನೈತಿಕತೆಯ ಮೇಲೆ ಪ್ರಬಲ ಪ್ರಭಾವ ಬೀರುವ ಅಂಶ ಯಾವುದು? ನೈತಿಕತೆಯ ಮೇಲೆ ಪ್ರಬಲ ಪ್ರಭಾವ ಬೀರೋದು ಯಾವ್ದು ಹೇಳ್ರಿ? ಊಟದ ನೀತಿ ಸಂಹಿತೆ. ಆಮೇಲೆ 4ನೇ ಪ್ರಶ್ನೆ, ಬಾಲಾಪರಾಧಗಳು ಯಾವ ಪ್ರದೇಶದಲ್ಲಿ ಹೆಚ್ಚು ಕಂಡು ಬರುತ್ತವೆ? ಯಾವ ಪ್ರದೇಶದಾಗ? ಪಟ್ಟಣ ಪ್ರದೇಶದಲ್ಲಿ ಹೆಚ್ಚು ಕಂಡು ಬರ್ತಾವ. ಆಯ್ತಾ? ಸೊ ಇದಿಷ್ಟು ಉತ್ತರ ಬಾಲ್ಯಾವಸ್ಥೆಗೆ ಸಂಬಂಧಪಟ್ಟಂತೆ ಸಂವೇಗಾತ್ಮಕ ವಿಕಾಸ ಮತ್ತು ನೈತಿಕ ವಿಕಾಸದ ಪೂರ್ಣ ಮಾಹಿತಿ ಆಯಿತು. ಇದಕ್ಕೆ ಸಂಬಂಧಪಟ್ಟಂತೆ ತಮಗೇನಾದ್ರೂ ಮತ್ತೆ ತಿಳಿದಿದ್ರ ತಾವು ಕಮೆಂಟ್ ನಲ್ಲಿ ಹಾಕ್ರಿ, ನಾನು ಅದನ್ನ ಉತ್ತರ ಕೊಡುವಂತ ಪ್ರಯತ್ನ ಮಾಡ್ತೇನೆ. ಇನ್ನು ಮುಂದಿನ ಒಂದು ಅವಧಿಯಲ್ಲಿ ತಾರುಣ್ಯಾವಸ್ಥೆ ಏನದಲ್ಲ, ಅದ್ರ ಕುರಿತು ನಾವು ಸುದೀರ್ಘವಾಗಿ ತಿಳಿಯುವಂತ ಪ್ರಯತ್ನ ಮಾಡೋಣ.